ವಾಟರ್ ಸ್ಟೋರೇಜ್ ಆದ್ರೆ ಹಾರಿಜಾಂಟಲ್ ಅಲ್ಲಿ 200, 300, 500, 1000, 2000 ಈ ತರ ಸ್ಟೋರೇಜ್ ಬರುತ್ತೆ. ವರ್ಟಿಕಲ್ ಟ್ಯಾಂಕ್ಸ್ ಆದ್ರೆ ಅದು 200 ಲೀಟರ್ ಇಂದ 5000 ಲೀಟರ್ ವರೆಗೆ ಅದಿದೆ. ಓಪನ್ ಟಾಪ್ ಅಲ್ಲಿ 200 ಲೀಟರ್ ಇಂದ 2000 ಲೀಟರ್ ವರೆಗೆ ಇದೆ. ಸೊ ಪ್ರಾಡಕ್ಟ್ ಪರ್ಪಸ್ ತಕ್ಕಂಗೆ ನಮ್ದು ಸೈಜಸ್ ಪ್ಲಸ್ ಕೆಪಾಸಿಟೀಸ್ ವೇರಿ ಆಗ್ತಾ ಹೋಗುತ್ತೆ. ಆಂಟಿ ಮೈಕ್ರೋಬಿಯಲ್, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಇದೆಲ್ಲ ಇದೆ. ಅಂದ್ರೆ ಒಳಗಡೆಯಿಂದ ನೀರ್ ನಿಂತಾಗ್ಲೂ ಪಾಚಿ ಕಟ್ಟೋದು ಇದೆಲ್ಲ ಆಗಲ್ಲ. ಒಳಗಡೆ ಬ್ಲೂ ಕಲರ್ ಎಲ್ಲ ಮಾಡಿದ್ರೆ ಹೊರಗಡೆ ಎಲ್ಲೋ ಇದೆ. ಎಷ್ಟು ಲೇಯರ್ ಬರುತ್ತೆ ಸರ್ ಇದು? ಸರ್ ಇದು 200 ಮತ್ತೆ 300 ಲೀಟರ್ ಅಲ್ಲಿ 2 ಲೇಯರ್ಸ್ ಬರುತ್ತೆ. ಸರಿ. 500, 1000 ಇದೆಲ್ಲ 3 ಲೇಯರ್ಸ್ ಬರುತ್ತೆ. ಸೊ ಅಲ್ಲಿದೆ ಅಲ್ಲ ಈ ಬ್ಲಾಕ್ ಕಲರ್, ಇದು 1000 ಲೀಟರ್, ಇದು 2000 ಲೀಟರ್ ಇರೋದು ಪಕ್ಕದ್ದು. ಇದೆಲ್ಲ 3 ಲೇಯರ್ ಬರುತ್ತೆ. ಇದು ಥ್ರೆಡೆಡ್ ಕ್ಯಾಪ್ ಸರ್. ಮೊದಲು ಕ್ಲಿಪ್ ಹಾಕ್ತಿದ್ವಿ. ಆ ಕ್ಲಿಪ್ ಹಾಕಿದಾಗ ಗಾಳಿಗೆ ಎದ್ದೋಗೋದು ಅಥವಾ ಈ ಕೋತಿಗಳು ಬಂದು ಅದನ್ನ ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅಂತರ ನಾವು ಚೈಲ್ಡ್ ಪ್ರೂಫಿಂಗ್ ತರ ಇದನ್ನ ಥ್ರೆಡಿಂಗ್ ಮಾಡಿದ್ವಿ. ಇದು ಥ್ರೆಡ್ ಇದೆಯಾ ಇದರಲ್ಲಿ? ಡೈರೆಕ್ಟ್ ಹಿಂಗ್ ಹಾಕ್ಬಿಟ್ಟು ಹಿಂಗ್ ತಿರ್ಗಿಸಿದ್ರೆ ಮುಗೀತು ಸರ್ ಇದು ಲಾಕ್. ಇಲ್ಲಿ ನೋಡ್ತಿರೋದು ನೀವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬಿಟ್ಟು ಕನ್ವೆನ್ಷನಲ್ ಟ್ಯಾಂಕ್, ಈಗ ಓಪನ್ ಟ್ಯಾಪ್ ಆಗ್ಲಿ, ಹಾರಿಜಾಂಟಲ್ ಆಗ್ಲಿ, ಕನ್ವೆನ್ಷನಲ್ ಆಗ್ಲಿ, ಯಾವುದೇ ತರ ಟ್ಯಾಂಕ್ ಅಲ್ಲಿ ನಿಮ್ಗೆ ಕಾಪರ್ ವೇರಿಯಂಟ್ಸ್ ಎಲ್ಲದರಲ್ಲೂ ಸಿಗುತ್ತೆ. ಎಲ್ಲದರಲ್ಲೂ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸ್ಟೋರೇಜ್ ಇನ್ಫಾರ್ಮೇಷನ್ ಜೊತೆ. ಆಬ್ವಿಯಸ್ಲಿ ಹಿಂದ್ಗಡೆ ವಾಟರ್ ಟ್ಯಾಂಕ್ ಇರ್ಬೋದು, ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ಸ್ಟೋರೇಜ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಲ್ಲಿ ನಾನು ನಿಮಗೆ ಮಲ್ಟಿಪರ್ಪಸ್ ಸ್ಟೋರೇಜ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೀನಿ. ಇವತ್ತು ವೀಕ್ಷಕರೇ ನಮಗೆ ಈ ಮಲ್ಟಿಪರ್ಪಸ್ ಸ್ಟೋರೇಜ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ಸನ್ರೈಸ್ ಟ್ಯಾಂಕ್ಗಳು. ಸನ್ರೈಸ್ ಜೊತೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ, ಬಟ್ ಬೆಂಗಳೂರಲ್ಲ, ಕುಂದಾಪುರದಲ್ಲಿ ಹೋಗಬೇಕಾದವನು ನಾನು ಬೆಳಗ್ಗೆ ತೋರಿಸ್ಕೊಂಬಂದೆ, ನಿಮಗೆ ಕಂಪ್ಲೀಟ್ ರೂಟ್ ತೋರಿಸ್ಕೊಂಬಂದೆ ತಾನೆ. ಯಾಕೆ ನಾವು ಬೆಂಗಳೂರಲ್ಲಿ ಇದ್ದೀವಿ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸನ್ರೈಸ್ ಕಡೆಯಿಂದ ನಮ್ಮ ಜೊತೆ ವಿಘ್ನೇಶ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ, ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಹೌದು ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಎಸ್ ಸರ್. ಸರ್ ನಾನು ಲಾಸ್ಟ್ ಟೈಮ್ ಸನ್ರೈಸ್ ಜೊತೆ ಮಾತಾಡಿದ್ದು ಕುಂದಾಪುರದಲ್ಲಿ. ಹೌದು, ಬೆಂಗಳೂರಿಂದ ಕುಂದಾಪುರ ಬಂದು ನಿಮ್ಮ ಪ್ರಾಡಕ್ಟ್ ಅನ್ನ ಅನಲೈಸ್ ಕೂಡ ಮಾಡಿದ್ದೆ. ಸೊ ನನ್ನ ಕ್ವಶನ್, ಏನ್ ಬೆಂಗಳೂರು ಬಂದ್ಬಿಟ್ಟಿದ್ದೀರಾ? ವೈ ಬೆಂಗಳೂರು? ಯಾಕೆ ಬಂದಿರೋದು ಬೆಂಗಳೂರಿಗೆ? ಸರ್, ಬೆಂಗಳೂರು ಅನ್ನೋದು ಒಂದು ದೊಡ್ಡ ಸಿಟಿ, ಇನ್ಫೈನೈಟ್ ಪಾಸಿಬಿಲಿಟೀಸ್ ಇರೋದು, ಆಪರ್ಚುನಿಟೀಸ್, ಎಲ್ಲಾ ತರದ್ದು ಪ್ರಾಡಕ್ಟ್ಸ್ ಆಗಲಿ, ಎಲ್ಲಾ ತರದ್ದು ಫೀಲ್ಡ್ಸ್ ಅಲ್ಲಾಗ್ಲಿ ಆಪರ್ಚುನಿಟೀಸ್ ಇರುವಂತದ್ದು ಒಂದು ಕೈಂಡ್ ಆಫ್ ನಮ್ ಡ್ರೀಮ್ ಸಿಟಿ ಇದು. ಪ್ಲಸ್ ನಮ್ಗೆ ಏನಂತಂದ್ರೆ, ನಾವು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಿರೋದ್ರಿಂದ ನಮ್ಗೆ ಹೆಚ್ಚಾಗಿ ಕಸ್ಟಮರ್ಸ್ ಇದು ಫೀಡ್ಬ್ಯಾಕ್ ಅಥವಾ ಎನ್ಕ್ವೈರೀಸ್ ಬೆಂಗಳೂರು, ಬಿಡದಿ, ರಾಮನಗರ, ಕನಕಪುರ ಈ ಸೈಡ್ ಇಂದಾನೆ ಬರ್ತಿರೋದ್ರಿಂದ ವಿ ಥಾಟ್ ಉಡುಪಿಯಿಂದ ಡಿಸ್ಪ್ಯಾಚ್ ಮಾಡೋ ಬದಲು ಫಾರ್ ಫಾಸ್ಟರ್ ಸರ್ವಿಸ್ ಅಂಡ್ ಈಸಿಯರ್ ಆಕ್ಸೆಸಿಬಿಲಿಟಿ ಬೆಂಗಳೂರಲ್ಲಿ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ದಟ್ ಈಸ್ ವೈ ವಿ ಚೋಸ್ ಬೆಂಗಳೂರು ಅಂಡ್ ಈಸಿಯರ್ ಅಂಡ್ ಫಾಸ್ಟರ್ ಡೆಲಿವರಿಗೋಸ್ಕರ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಎಸ್, ಡಿಮಾಂಡ್ ಚೆನ್ನಾಗಿತ್ತು, ಬಟ್ ಅಲ್ಲಿಂದ ಕಳ್ಸಕ್ಕೆ ಲೇಟ್ ಆಗುತ್ತೆ. ಸೊ ಇದು ಫಾರ್ ಕಸ್ಟಮರ್ ಡಿಮಾಂಡ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಸುಲಭವಾಗಲಿ, ನಿಮಗೆ ಈಸಿ ಆಕ್ಸೆಸಿಬಿಲಿಟಿ ಸಿಗಲಿ, ನೀವು ಬೇಕಾದ್ರೆ ಬಂದು ಹ್ಯಾಂಡ್ಸ್ ಆನ್ ಮಾಡಿ ನೋಡಿ ತಗೊಳ್ಳಿ ಅನ್ನೋ ಕಾರಣಕ್ಕೆ ಇವತ್ತು ಸನ್ರೈಸ್ ಟ್ಯಾಂಕ್ ಬೆಂಗಳೂರಿಗೆ ಬಂದಿದೆ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಸರ್ ನಿಮ್ದು? ಸರ್, ನಾವು ಕುಂಬಳಗೋಡು ಜಂಕ್ಷನ್ ಇಂದ 2.5 ಕಿಲೋಮೀಟರ್ ಟವರ್ಡ್ಸ್ ತಗಜ್ಗುಪ್ಪೆ ದೇವಗೆರೆ ರೋಡ್ ಅಲ್ಲಿ 2.5 ಕಿಲೋಮೀಟರ್ ದೇವಗೆರೆ ಅಂತಾನೆ ಇದು ಊರು. ಸೊ ಅಲ್ಲಿ ನಮ್ ವೇರ್ ಹೌಸ್ ಇರೋದು ಸರ್. ವೇರ್ ಹೌಸ್ ಇರುವಂತದ್ದು. ಅಂಡ್ ನಾನು ಇಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ಇಷ್ಟು ದಿನ ನೀವು ಸನ್ರೈಸ್ ಟ್ಯಾಂಕ್ ಅನ್ನ ವಿಡಿಯೋದಲ್ಲಿ ನೋಡಿ ತರಿಸ್ಕೊಂತ ಇದ್ರಿ, ಇನ್ನು ಮುಂದೆ ಇಲ್ಲಿ ಬರಬಹುದು, ಎಲ್ಲಾ ವೆರೈಟಿಗಳನ್ನ ನೋಡಿ ನಿಮ್ಮ ಮನೆಗೆ ಯಾವ್ದು ಬೇಕು ಆ ರೀತಿ ಟ್ಯಾಂಕ್ಗಳನ್ನ ತರಿಸ್ಕೋಬಹುದು. ಸರ್, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಸೊ ಸ್ಟೋರೇಜ್ ವಿಡಿಯೋ ಜೊತೆ ಅಂತ ಹೇಳಿದೆ, ವಾಟರ್ ಟ್ಯಾಂಕ್ ವಿಡಿಯೋ ಜೊತೆ ಅಂತ ಹೇಳಲಿಲ್ಲ. ಸರಿ, ನನ್ನ ಒಂದು ರೀಸನ್ ಇದೆ ಇಲ್ಲಿ ಹೇಳೋದಕ್ಕೆ. ನೀವು ಮಲ್ಟಿಪಲ್ ಸ್ಟೋರೇಜಸ್ ಅನ್ನ ತರ್ತೀರಾ, ಬೇರೆಯವರೆಲ್ಲ ನಮ್ಗೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟರೆ ನೀವು ಅದನ್ನ ಒಂದು ಸ್ಟೋರೇಜ್ ಆಪ್ಷನ್ ಅನ್ನ ತಗೊಂಡ್ಬರ್ತಾ ಇದ್ದೀರಾ. ಸರ್, ನಾನು ಇಲ್ಲಿ ಕೇಳುವಂಥದ್ದು, ಸನ್ರೈಸ್ ಅಂತ ಬಂದಾಗ ಯಾವ್ಯಾವ ರೀತಿಯ ಸ್ಟೋರೇಜಸ್ ನಮಗೆ ಸಿಗುತ್ತೆ? ಸರ್, ಅದಕ್ಕಿಂತ ಮೊದಲು ನಾನೊಂದು ಇದ್ರ ಹಿಂದಿನ ಒಂದು ಇಂಟೆನ್ಷನ್ ಹೇಳಕ್ಕೆ ಇಚ್ಛೆ ಹೇಳಿ. ನಾವು ನಮ್ಮ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಮರ್ಚೆಂಟ್ಸ್ ನಾವು. ಅದಕ್ಕಿಂತ ಆಮೇಲೆ ನಿಮ್ಗೆ ಗೊತ್ತಿದೆ, ನಮ್ಮ ತಂದೆಯವರು ಅದನ್ನೆಲ್ಲ ಹೇಳಿದ್ದಾರೆ. ಬಟ್ ನಾವು ವಾಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದು 2007 ಅಲ್ಲಿ. ಅದಕ್ಕಿಂತ ಮೊದಲು ಟ್ರೇಡಿಂಗ್ ಮಾಡ್ಕೊಂಡು ಬಂದಿದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಏನಾಯ್ತು ಅಂದ್ರೆ, ನಮ್ಗೆ ಎಷ್ಟೊಂದು ಜನ
ಬೇರೆ ಬೇರೆ ಪರ್ಪಸ್ಗೆ ಕೇಳ್ಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರು. ನೀರು ಒಂದೇ ಅಲ್ಲ ಸರ್, ನಾವು ಫಿಶ್ ಆಯಿಲ್ ಮಾಡ್ತೀವಿ, ಅದು ಸ್ಟೋರೇಜಿಗೆ ಟ್ಯಾಂಕ್ ಇದೆಯಾ? ಉಪ್ಪಿನಕಾಯಿ ಮಾಡ್ತಿದೀವಿ ಸರ್, ಅದಕ್ಕೆ ಟ್ಯಾಂಕ್ ಇದೆಯಾ? ಆಮೇಲೆ ಟೆಂಟ್ ಹೌಸ್ ಅವ್ರು, ಸರ್ ನಮಗೆ ಇಲ್ಲಿ ಕಾಟ ಸಿಕ್ಕಾಪಟ್ಟೆ, ಶಾಮಿಯಾನ ಇದು ಜಮ್ಖಾನ ಶಾಮಿಯಾನ ಅದೆಲ್ಲ ತುಂಬಿಡಕ್ಕೆ ಆ ಥರ ಏನಾದ್ರು ಟ್ಯಾಂಕ್ ಸಿಗತ್ತಾ? ರೈತರು ಬಂದ್ಬಿಟ್ಟು ಸರ್ ಭತ್ತ ಅಡಿಕೆ ಇವನ್ನೆಲ್ಲ ಸ್ಟೋರ್ ಮಾಡಬೇಕು, ಏನಾದರೂ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ಈ ತರ ಅಂತ ಕೇಳಕ್ ಬಂದಾಗ ನಮ್ಮ ತಂದೆಯವರು ಸ್ವಲ್ಪ ಇನ್ನೋವೇಟಿವ್, ಸ್ವಲ್ಪ ಅಲ್ಲ ತುಂಬಾ ಜಾಸ್ತಿ ಇನ್ನೋವೇಟಿವ್ ಇದ್ದಾರೆ. ಹಿ R&D ಬ್ಯಾಕ್ ಗ್ರೌಂಡ್ ಅವ್ರದ್ದು, ಅಂಡ್ ಮೈಂಡ್ ಸೆಟ್ ಹಂಗೆ ಇರೋದ್ರಿಂದ ಹಿ ಇಸ್ ಆಲ್ವೇಸ್ ಆನ್ ದ ಲುಕ್ ಔಟ್ ಫಾರ್ ಇನ್ನೋವೇಷನ್. ಸೊ ದಟ್ ಈಸ್ ಆರ್ USP ಸರ್. ಏನಿದ್ರು ಯಾವತ್ತಾಗ್ಲೂ ನೋಡಿದ್ರು ಹೊಸದಾಗಿ ಏನಾದ್ರು ಮಾಡೋದು, ಇನ್ನೋವೇಷನ್ ಮಾಡ್ತಾ ಇರೋದು. ಅದಕ್ಕೋಸ್ಕರ we came up with this idea, why not just water tank, why limit ourselves, let us expand our possibilities ಅಂತ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ಸ್ ಅನ್ನ ನಾವು ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿಂದ ಏನಾಯ್ತು, ಫಸ್ಟ್ ದ ಮೇನ್ ಚಾಲೆಂಜ್ ಫಾರ್ ಅಸ್ ವಾಸ್ ಸ್ಟೋರೇಜ್ ಪ್ರಾಬ್ಲಮ್. ಹಾಲೋ ಇರೋದ್ರಿಂದ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿ ಇಡಬೇಕು, ಲೈಟ್ ವೇಟ್ ಇರೋದ್ರಿಂದ ಗಾಳಿಗೆ ಅದು ಬೀಳೋದು. ಸೊ ಈ ಥರ ಎಲ್ಲ ಚಾಲೆಂಜಸ್ ಇರೋದ್ರಿಂದ ಏನು ಮಾಡ್ಬೋದು ಅಂತ ಸಿಂಪಲ್ ಒಂದು ಡೇ ಟು ಡೇ ಲೈಫಿಂದ ಹೆಂಗೆ ಇದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಮನೇಲಿ ಒಂದು ಪೇಪರ್ ಕಪ್ ಸ್ಟ್ಯಾಕ್ ತೊಗೊಂಡು ಬಂದೆ. ಒಂದಿನ 100 ಕಪ್ ಬರುತ್ತಲ್ಲ ಪೇಪರ್ ಕಪ್. ಈ ತರ ನೋಡಿದ್ರೆ ನಮ್ಮ ತಂದೆಯವರು ಇದನ್ನೇ ನಾವು ವಾಟರ್ ಟ್ಯಾಂಕ್ ಅಲ್ಲಿ ಯಾಕೆ ನಾವು ಅಪ್ಲೈ ಮಾಡಬಾರ್ದು ಅಂತ ಅಲ್ಲಿಂದ ಅವ್ರದ್ದು ಸ್ಟಾರ್ಟ್ ಆಯ್ತು ಯೋಚನೆ. ಅದು ಮಾಡ್ತಾ 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 R&D ಮಾಡ್ತಾ ಅದನ್ನ ತುಂಬಾ ಟ್ರಯಲ್ ಅಂಡ್ ಎರರ್ ಮಾಡ್ತಾ ನಾವು ಫಸ್ಟ್ ಮಲ್ಟಿಪರ್ಪಸ್ ಸ್ಟೋರೇಜ್ ಅಂತ ಟ್ಯಾಂಕ್ ಮಾಡಿದ್ದು ಈ ತರ, ಇದು ಐಕಾನ್ ಅಂತ, ಟಾಪ್ ಓಪನ್, ಫುಲ್ ಓಪನ್ ಟಾಪ್. ಅದನ್ನ ಆಮೇಲೆ ನಾವು ತೋರಿಸ್ತೀವಿ ಹೆಂಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಯ್ತು. ಅದನ್ನ ಮಾಡಿದಾಗ ಎಷ್ಟೊಂದ್ ಜನ ಈ ಕನ್ಸ್ಟ್ರಕ್ಷನ್ ಅವ್ರು ಬಂದ್ಬಿಟ್ಟು, ಓ ಸರ್ ನಮ್ಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ, ನೀರೆಲ್ಲ ಸ್ಟೋರ್ ಮಾಡ್ಕೊಂಡು ನಮ್ಗೆ ಕ್ಯೂರಿಂಗ್ ಯೂಸ್ ಮಾಡೋದಿದ್ರೆ ಅಥವಾ ಮ್ಯಾನುವಲಿ ಏನಾದ್ರು ನಮ್ಗೆ ಇದು ಮಾಡೋದಿದ್ರೆ ಅದಕ್ಕೆ ಯೂಸ್ ಆಗುತ್ತೆ ಅಂತ. ಉಪ್ಪಿನಕಾಯಿ ಅವ್ರು ಬಂದ್ಬಿಟ್ಟು ನಮ್ಗೆ ಇದೆಲ್ಲ ಕಲ್ಸಕ್ಕೆ, ಸ್ಟೋರ್ ಮಾಡಕ್ಕೆ, ತೆಗಿಯಕ್ಕೆ, ಹಾಕಕ್ಕೆ ತುಂಬಾ ಈಸಿ ಆಗುತ್ತೆ, ಇದು ಯೂಸ್ ಆಗುತ್ತೆ ಅಂತಂದ್ರು. ಸೊ ಜನ ಅವ್ರಿಗೆ ಹೆಂಗ್ ಬೇಕು, ಏನ್ ಹೇಳ್ತಾರೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಅವ್ರವ್ರಿಗೆ ಯಾವ್ದು ನೆಸೆಸಿಟಿ ಇದೆಯೋ ಅದಕ್ಕೆ ತಕ್ಕಂಗೆ ಅವರೇ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಅವರೇ ಕೊಟ್ರು. ಸರ್ ಈ ತರ ನಾವು ಯೂಸ್ ಮಾಡ್ತಿದ್ವಿ, ಈ ತರ ಯೂಸ್ ಮಾಡ್ತಿದ್ವಿ ಅಂತ ಅವರೇ ಹೇಳಿದ್ರು. ನೀರು ಟ್ಯಾಂಕ್ ಅಂತ ತಗೊಂಡೋದವರು ಅವರೇ ಅದನ್ನ ಬೇರೆ ತರ ಇನ್ನೋವೇಟ್ ಮಾಡ್ಬಿಟ್ಟು ಇದು ಮಾಡಿದ್ರು. ಸೊ ದೆನ್ ವಿ ಸ್ಟಾರ್ಟೆಡ್ ಇನ್ ಏನೇನ್ ಮಾಡ್ಬೋದು ನಮ್ಮ ಹತ್ರ ಇರೋ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿಯಲ್ಲಿ ಮಲ್ಟಿಪರ್ಪಸ್ ನೀವು ಹೇಳ್ದಂಗೆ ಸ್ಟೋರೇಜ್ ಆಪ್ಷನ್ಸ್ ಏನೇನ್ ಜನರಿಗೆ ನಾವು ಪ್ರೊವೈಡ್ ಮಾಡ್ಬೋದು ಅಂತ ನಮ್ಮ ತಂದೆಯವರು ಇನ್ನೂ ಅದ್ರ ಬಗ್ಗೆ ಇನ್ನೋವೇಷನ್ಸ್ ಮಾಡಿದಾಗ ಈಗ ನೀವು ನೋಡ್ತಿರೋ ಈ ಪ್ರಾಡಕ್ಟ್ ರೇಂಜ್ ಇದೆಯಲ್ಲ, ದಿಸ್ ಈಸ್ ದ ರಿಸಲ್ಟ್ ಆಫ್ ಆಲ್ ದಟ್ ಥಾಟ್ ಪ್ರೊಸೆಸ್. ಎವ್ರಿಥಿಂಗ್ ಲೈಕ್ ವಾಟರ್ ನೀವು ಸ್ಟೋರೇಜ್ ಮಾಡಬಹುದು, ಇಲ್ಲ ಪಾಟ್ಸ್ ಗಳಿದೆ ನಿಮಗೆ, ದೊಡ್ಡ ಪಾಟ್ಸ್ ಗಳು ಇವೆಲ್ಲ ಅಗ್ರಿಕಲ್ಚರ್ ಅಲ್ಲಿ ಬರುತ್ತೆ. ಅಂಡ್ ಅಗ್ರಿಕಲ್ಚರ್ ಸ್ಟೋರೇಜಸ್ ಇದೆ ಇಲ್ಲಿ. ಗ್ರೈನ್ಸ್ ಅನ್ನು ಸ್ಟೋರ್ ಮಾಡಬಹುದು, ಪಿಕಲ್ ಸ್ಟೋರ್ ಮಾಡಬಹುದು, ಸೀಡ್ ಸ್ಟೋರ್ ಮಾಡಬಹುದು, ಆಯಿಲ್ ಸ್ಟೋರ್ ಮಾಡಬಹುದು. ನಿಮ್ಮ ಯಾವುದೇ ಪರ್ಪಸ್ ಇರಲಿ, ಸ್ಟೋರೇಜ್ ಅಂತ ಬಂದಾಗ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಲ್ಲೆಲ್ಲ ಇದೆ ಅಂತ ಹೇಳ್ಬೋದು. ಎಷ್ಟು ಲೀಟರ್ ಇಂದ ಎಷ್ಟು ಲೀಟರ್ ವರೆಗೆ ನೀವು ಸಪೋರ್ಟ್? ಸರ್ ನಮಗೆ ಪ್ರಾಡಕ್ಟ್ ಕ್ಯಾಟಗರಿಯಲ್ಲಿ ಅದ್ರ ವೇರಿ ಆಗುತ್ತೆ. ಈಗ ಫ್ಲವರ್ ಪಾಟಿಂಗ್ ಅಂತ ನಾವು ಅಂದ್ರೆ 100 ಲೀಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ 100 ಲೀಟರ್ಸ್ ಅದು ಫ್ಲವರ್ ಪಾಟ್ಗೆ ಅಂತ ಅದು ನೀರ್ ಸ್ಟೋರೇಜ್ಗೆ. ಕೆಲವರು ಓಪನ್ ಆಗಿ ಅದಕ್ಕೆ ಕ್ಯಾಪ್ ಬರಲ್ಲ. ಬೇಸಿಕ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಂತ ಮಾಡಿರೋದು. ಸೀಡ್ ಸ್ಟೋರೇಜ್ ಅಂತ ಮಾಡಿದಾಗ ಅದು 500 ಇದಿರೋದು, 500 ಲೀಟರ್ಸ್ ಟ್ಯಾಂಕ್ ಇರೋದು, ಅದು ಒಂದೇ ಪ್ರಾಡಕ್ಟ್ ಇರೋದು. ಈ ತರ ಇದಕ್ಕಿದ್ರ ಬೇರೆ. ವಾಟರ್ ಸ್ಟೋರೇಜ್ ಆದ್ರೆ ಹಾರಿಸಾಂಟಲ್ ಅಲ್ಲಿ 200, 300, 500, 1000, 2000 ಈ ತರ ಸ್ಟೋರೇಜ್ ಬರುತ್ತೆ. ವರ್ಟಿಕಲ್ ಕನ್ವೆನ್ಷನಲ್ ವರ್ಟಿಕಲ್ ಟ್ಯಾಂಕ್ಸ್ ಆದ್ರೆ ಅದು 200 ಲೀಟರ್ ಇಂದ 5000 ಲೀಟರ್ ವರೆಗೆ ಅದು ಇದೆ. ಓಪನ್ ಟಾಪ್ ಅಲ್ಲಿ 200 ಲೀಟರ್ ಇಂದ 2000 ಲೀಟರ್ ವರೆಗೆ ಇದೆ. ಸೊ ಪ್ರಾಡಕ್ಟ್ ಪರ್ಪಸ್ ತಕ್ಕಂಗೆ ನಮ್ದು ಸೈಜಸ್ ಪ್ಲಸ್ ಕೆಪಾಸಿಟೀಸ್ ವೇರಿ ಆಗ್ತಾ ಹೋಗುತ್ತೆ. ಈಗ ಅದಕ್ಕಿಂತನೂ ಜಾಸ್ತಿ ಬರ್ತಾ ಇದೆ, 2000ಕ್ಕಿಂತನೂ ಜಾಸ್ತಿ. 5000 ನಮ್ದು ಕನ್ವೆನ್ಷನಲ್ ಇದ್ರಲ್ಲಿ ಇದೆ. 3 ಲೇಯರ್ 4 ಲೇಯರ್ ಟ್ಯಾಂಕ್ ಅಲ್ಲಿ ಕನ್ವೆನ್ಷನಲ್ ವಾಟರ್ ಟ್ಯಾಂಕ್ ಡಿಸೈನ್ ಅಲ್ಲಿ 5000 ಲೀಟರ್ಸ್ ಇದೆ. ಸರಿ. ಓಪನ್ ಟಾಪ್ ಅಲ್ಲಿ 2000 ಲೀಟರ್ಸ್ ಮ್ಯಾಕ್ಸಿಮಮ್. 2000. ಓಕೆ. ಇದರ ಮಾಮೂಲಿ ಇದರಲ್ಲಿ 5000 ವರೆಗೂ ಕೊಡ್ತೀರಾ? ಸೊ ಇಲ್ಲೊಂದು ಕ್ವಶನ್ ಕೇಳಕ್ಕೆ ಇರ್ತೀನಿ, ವೈ ಸನ್ರೈಸ್? ನೋಡಿ ಬೆಂಗಳೂರು ನೀವು ಹೇಳಿದ್ರಿ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಇನ್ ಬೆಂಗಳೂರು, ಆದ್ಮೇಲೆ ಇಲ್ಲಿ ಬ್ರ್ಯಾಂಡ್ಸ್ ಜಾಸ್ತಿ ಇದೆ ಅಲ್ವಾ? ಸೊ ಇಲ್ಲೇ ನನ್ನ ಪ್ರಕಾರ 100 ಬ್ರ್ಯಾಂಡ್ಸ್ ಇರ್ಬೋದು ಸರ್ ಟ್ಯಾಂಕ್ ಅಂತ ಬಂದಾಗ. ನಮ್ಮ ವೀಕ್ಷಕರು ಯಾಕೆ ಸನ್ರೈಸ್ಗೆ ಆಪ್ಟ್ ಆಗಬೇಕು? USP ಏನ್ ಸರ್ ನಿಮ್ಮಂತ? USP ಸರ್ ನಮ್ದು ಕ್ವಾಲಿಟಿ ಅಂಡ್ ಕಸ್ಟಮರ್ ಸರ್ವಿಸ್. ನಮ್ದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಪಾಲಿಮರ್ಸ್ ಫೀಲ್ಡ್ ಅಲ್ಲಿ ಓವರ್ 40 years ಎಕ್ಸ್ಪೀರಿಯನ್ಸ್ ಇದೆ. ನಾವು PVC ಪೈಪ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಇಡೀ ಕೋಸ್ಟಲ್ ಕರ್ನಾಟಕದಲ್ಲಿ ಸನ್ರೈಸ್ ಅನ್ನೋ ಬ್ರ್ಯಾಂಡ್ 40 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಆಲ್ರೆಡಿ ಫೇಮಸ್. ಕಾರವಾರದಿಂದ ನಮ್ದು ಸುಳ್ಯ ಇದು ಮಡಿಕೇರಿವರೆಗೂ ಇಡೀ ಕರಾವಳಿಯಲ್ಲಿ ನಮ್ದು ಸನ್ರೈಸ್ ಅಂತ ಮನೆಯಲ್ಲಿ ಕೇಳಿದ್ರು ಸನ್ರೈಸ್ ಪೈಪ್ ಅಥವಾ ಟ್ಯಾಂಕ್ ಎಲ್ಲರಿಗೂ ಗೊತ್ತು. ಸೊ ಆಲ್ಮೋಸ್ಟ್ ಎವ್ರಿ ಸೆಕೆಂಡ್ ಹೌಸ್ ಹ್ಯಾಸ್ ದಟ್ ಪೈಪ್ ಆರ್ ಟ್ಯಾಂಕ್ ನಮ್ದು. ಸೊ ಅಂಡ್ our priority is always been customer service sir. ಜನರು ಏನು ಹೇಳ್ತಾರೆ, ಈಗ ಏನಾದರೂ ಇಶ್ಯೂಸ್ ಬಂತು, ನೋ ಕ್ವಶನ್ಸ್ ಆಸ್ಕ್, ನಾವು ತಕ್ಷಣಕ್ಕೆ ರಿಪ್ಲೇಸ್ಮೆಂಟು ಅಥವಾ ರಿಪೇರ್ ಆಗೋದಿದ್ದರೆ ರಿಪೇರ್ ಮಾಡಿಕೊಂಡು ಅದನ್ನ ನನ್ನ ಪ್ರಯಾರಿಟಿ. ಪ್ಲಸ್ ಒಂದು ಇನ್ನೋವೇಷನ್ ಸರ್, ಹೊಸದಾಗಿ ಏನಾದರೂ ಮಾಡ್ಬೋದು, ಏನು ಮಾಡ್ಬೋದು. ಆ್ಯಂಡ್ ದ ಮೇನ್ intention or the main USP we have is quality.
ನಾವು ಎಲ್ಲ ಈಗ ನೋಡ್ತಿರೋ ನೀವು ಪ್ರಾಡಕ್ಟ್ ವರ್ಜಿನ್ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಿ, ಅನ್ಯೂಸ್ಡ್ ಆರ್ ಅನ್ಪ್ರೊಸೆಸ್ಡ್ ಪ್ಲಾಸ್ಟಿಕ್. ಎಲ್ಲ ಪ್ರಾಡಕ್ಟ್ಸ್ ನಮ್ದು ಬರೀ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಯಾವುದು ರಿಯೂಸ್ಡ್ ಅಲ್ಲ, ರಿಯೂಸ್ಡ್ ಇಲ್ಲ, ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯಾವುದು ನಾವು ಸೇಲ್ ಮಾಡಲ್ಲ. ವಾಟ್ ಅಬೌಟ್ ಪ್ರಾಡಕ್ಟ್ ಅಲ್ಲಿ ಅಂತ ಇನೋವೇಷನ್ಸ್ ಏನ್ ತಂದಿದ್ದೀರಾ ನೀವು? ಇನ್ನೋವೇಷನ್ಸ್ ನಾವು ಆವಾಗಲೇ ಹೇಳ್ದಂಗೆ ಓಪನ್ ಟಾಪ್ ಟ್ಯಾಂಕ್ಸ್ ಪ್ಲಸ್ ಏನ್ ಬೆನಿಫಿಟ್ ಓಪನ್ ಟ್ಯಾಂಕ್ ಇಂದ ಏನ್ ಬೆನಿಫಿಟ್ ಸಿಗುತ್ತೆ? ಓಪನ್ ಟಾಪ್ ಅಲ್ಲಿ ಸರ್ ಯಾವತ್ತು ಏನಂತಂದ್ರೆ ಒಂದು ನೀರು ಯಾವತ್ತು ನಾವು ನೋಡ್ತಾ ಇರ್ತೀವಿ ಕೊಳೆ ಆಗಿದೆಯೋ ಇಲ್ವೋ, ಹೆಂಗೆ ಟ್ಯಾಂಕ್ ಕ್ಲೀನ್ ಮಾಡೋದು, ಒಳಗಡೆ ಹೋಗೋದಂದ್ರೂ ಕನ್ವೆನ್ಷನಲ್ ಟ್ಯಾಂಕ್ ಅಲ್ಲಿ ಆ ಮ್ಯಾನ್ ಹೋಲ್ ಅಂತ ಈ ಕ್ಯಾಪ್ ಅಲ್ಲಿ ಲಿಡ್ ಇದೆಯಲ್ಲ ಅದನ್ನ ಮ್ಯಾನ್ ಹೋಲ್ ಅಂತ ಟೆಕ್ನಿಕಲ್ ಟರ್ಮ್ ಹೇಳ್ತೀವಿ. ಆ ಮ್ಯಾನ್ ಹೋಲ್ ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಹೋಗೋದ್ ಬಿಟ್ರೆ ದೊಡ್ಡವ್ರು ಯಾರು ಹೋಗಕ್ಕಾಗಲ್ಲ, ಕಷ್ಟ ಆಗುತ್ತೆ, ಅದು ಕ್ಲೀನ್ ಮಾಡೋದು ಕಷ್ಟ. ಸೊ ಅದು ಒಂದ್ ಎರಡನೇದು ಯಾವ ತರ ಬೇಕಾದ್ರೂ ಸ್ಟೋರೇಜ್ಗೆ ಆಗುವಂತ ಟ್ಯಾಂಕ್ ಮಲ್ಟಿಪರ್ಪಸ್ ಅಂತ ಮಾಡ್ಬೇಕಂತ ಮೇಂಟೆನೆನ್ಸ್ ಈಸಿ. ಓಕೆ ಓಕೆ. ಸೊ ಇವಾಗ ನಾನು ಹೇಳಿದೆ, ಆವಾಗಲೇ ಹೇಳಿದೆ ಕನ್ಸ್ಟ್ರಕ್ಷನ್ ಅಥವಾ ನಮಗೆ ಸೀಡ್ ಸ್ಟೋರೇಜ್ ಅಥವಾ ಅಡಿಕೆ ಇದೆಲ್ಲ ಬೇಕು. ಓಪನ್ ಟಾಪ್ ಅಂದ್ರೆ ಹೆಂಗ್ ಬೇಕಾದ್ರೆ ಫುಲ್ ಓಪನ್ ಇರೋದ್ರಿಂದ ಅದರಲ್ಲಿ ಸ್ಟೋರ್ ಮಾಡೋಕ್ಕೂ ಈಸಿ, ಅದರಿಂದ ತೆಗಿಯೋಕ್ಕೂ ಈಸಿ. ಅದು ಕನ್ವೆನ್ಷನಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ. ಪ್ಲಸ್ ಮಲ್ಟಿಪರ್ಪಸ್ ಅಂದ್ರೆ ಫುಡ್ ಗ್ರೇಡ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಹೇಳ್ದಂಗೆ ಆಯಿಲ್ ಸ್ಟೋರೇಜ್ ಮಾಡ್ಬೋದು, ಪಿಕಲ್ ಸ್ಟೋರೇಜ್ ಮಾಡ್ಬೋದು. ಕೆಲವರು ಇದು ಫಿಶ್ ಆಯಿಲ್ ಮಿಲ್ಗೂ ಅಲ್ಲೂ ಅದನ್ನು ಯೂಸ್ ಮಾಡ್ತಾರೆ. ಸೊ ಫುಡ್ ಗ್ರೇಡ್ ಮೆಟೀರಿಯಲ್ ಇರೋದ್ರಿಂದ ಅದನ್ನ ಅಲ್ಲೂ ಯೂಸ್ ಮಾಡ್ಕೊಳ್ಬಹುದು. ಓಕೆ, ವಾಟ್ ಅಬೌಟ್ ಟೆಕ್ನಾಲಜೀಸ್? ಲೈಕ್ ನಾನು ಕೇಳಿದ್ದೀನಿ ನಿಮ್ದು ಮೈಕ್ರೋಬಿಯಲ್ ಇದೆ, ಕಾಪರ್ ಇದೆ, ವಾಟ್ ಇಸ್ ದಿಸ್? ಸೊ ದಟ್ ಈಸ್ ಅವರ್ ಲೇಟೆಸ್ಟ್ ಪ್ರಾಡಕ್ಟ್ ಸರ್, ಅಂಡ್ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ನಾವು ಮಾಡ್ತಾ ಇರೋದು. ವಾಟ್ ವಿ ಹ್ಯಾವ್ ಡನ್ ಇಸ್ ಕಾಪರ್ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು. ಕಾಪರ್ ನ್ಯಾನೋ ಟೆಕ್ನಾಲಜಿ ಈಗ ನಾವು ನಮ್ದು ಹಳೆ ಮನೆಗಳೆಲ್ಲ ನೋಡಿದ್ರೆ ತಾಮ್ರದ ಪಾತ್ರೆಯಲ್ಲಿ ನೀರು ಇಟ್ಟಿರೋರು, ಅಥವಾ ತಾಮ್ರದ ಪಾತ್ರೆಯಲ್ಲಿ ಅಡುಗೆ ಮಾಡೋರು. ಯಾಕಂದ್ರೆ ಬಿಕಾಸ್ ಇಟ್ ಹ್ಯಾಸ್ ದಟ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಪ್ಲಸ್ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ. ಸೊ ಎಷ್ಟೊಂದು ಜನ ಕೇಳ್ತಾರೆ ಅದನ್ನು ಮೆಟಲ್ ಮತ್ತೆ ಪಾಲಿಮರ್ಸ್ ನ ಹೆಂಗ್ ಫ್ಯೂಸ್ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ಕಾಪರ್ ಬೇಸ್ಡ್ ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ. ನ್ಯಾನೋ ಪಾರ್ಟಿಕಲ್ ಅಂದ್ರೆ ಪಾಲಿಮರ್ ಅಲ್ಲೇ ಅದನ್ನ ಇನ್ಫ್ಯೂಸ್ ಮಾಡಿಬಿಟ್ಟು ಪ್ರೊಸೆಸ್ ಮಾಡಿದ್ರೋದನ್ನ ಏನಾಗುತ್ತೆ ಅಂದ್ರೆ ಕಾಪರ್ ಅಲ್ಲಿ ಬೇಕಾದಷ್ಟು ಇದು ಪ್ರಾಪರ್ಟೀಸ್ ಏನಂದ್ರೆ ಫಸ್ಟ್ ಆಫ್ ಆಲ್ ಆಂಟಿ ಮೈಕ್ರೋಬಿಯಲ್, ಆಂಟಿಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಇದೆಲ್ಲ ಇದೆ. ಅಂದ್ರೆ ಒಳಗಡೆಯಿಂದ ನೀರ್ ನಿಂತಾಗ್ಲೂ ಪಾಚಿ ಕಟ್ಟೋದು ಇದೆಲ್ಲ ಆಗಲ್ಲ. ನಾ ಎಲ್ಲಿವರೆಗೂ ಅಂತಂದ್ರೆ ಸರ್, ನಾವು ನೀರ್ ಸ್ಟೋರೇಜ್ ಮಾಡ್ಬಿಟ್ಟು 45 ಡೇಸ್ ಟ್ಯಾಂಕ್ ಅನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಬಿಫೋರ್ ಅಂಡ್ ಆಫ್ಟರ್ 2 ಸ್ಯಾಂಪಲ್ಸ್ ಲ್ಯಾಬ್ ಟೆಸ್ಟಿಂಗ್ ಮಾಡಿ ಲ್ಯಾಬ್ ರಿಪೋರ್ಟು ಇದೆ, ಅದನ್ನು ನಾವು ಶೇರ್ ಮಾಡ್ತೀವಿ ಬೇಕಾದ್ರೆ. 45 ಡೇಸ್ ಅಲ್ಲಿ ಮೈಕ್ರೋಬಿಯಲ್ ಗ್ರೋತ್ 0, ಫಂಗಲ್ ಗ್ರೋತ್ 0, ಏನು ಗ್ರೋತ್ ಆಗಿಲ್ಲ ಸರ್. ದಟ್ ನೀರ್ ಏನ್ ನಾವು ಹಾಕಿದ್ವಿ ಅದಕ್ಕಿಂತ ಇನ್ಫ್ಯಾಕ್ಟ್ ಇಟ್ ವಾಸ್ ಬೆಟರ್ ಅಂತ ಅದ್ರಲ್ಲಿ ನಮಗೆ ಚೆನ್ನಾಗಿದೆ. ಅಂದ್ರೆ ಆಕ್ಚುಲ್ ಕಾಪರ್ ಮಟ್ಕೆದಲ್ಲಿ ಹಾಕಿಟ್ರೆ ಎಷ್ಟು ಬೆನಿಫಿಟ್ ಇರುತ್ತೆ ಅದು ನಿಮ್ ಇದರಲ್ಲಿ ಇದೆ. ಕರೆಕ್ಟ್. ಸೊ ನಾನು ಕಾಪರ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಕನ್ವೆನ್ಷನಲ್ ನಮ್ದು ಕಾಪರ್ ಮೆಟಲ್ ವೆಸಲ್ಸ್ ಅಲ್ಲಿ ಏನಿತ್ತು ಅಂತಂದ್ರೆ ನೀರು ನೀವು ಸ್ಟೋರ್ ಮಾಡಿಟ್ಟಾಗ ಒಂದ್ 3-4 ದಿನ ಆದ್ಮೇಲೆ ಅಥವಾ ಪದೇ ಪದೇ ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ ಒಳಗಡೆ ಹಸಿರು ಕಲರ್ ತರ ಒಂಥರ ಲೇಯರ್, ಹುಣಸೆ ಹಣ್ಣು ತಗೊಂಡು ಅದನ್ನ ಕ್ಲೀನ್ ಮಾಡೋದು, ಹುಣಸೆ ಹಣ್ಣು ಕಲ್ಲು ಉಪ್ಪೆಲ್ಲ ಹಾಕಿ ಉಜ್ಜಿ ನಮ್ಮ ಅಜ್ಜಿ ಅದನ್ನೆಲ್ಲ ಉಜ್ಜೋದು ನಾನು ನೋಡಿದ್ದೀನಿ. ಅದ್ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಅಥವಾ ಆಕ್ಸಿಡೇಷನ್ ಆಗಿರೋದ್ರಿಂದ ತಾಮ್ರದ ಕಲರ್ ಬ್ರೌನ್ ಆಗೋದು ಅಥವಾ ಕಪ್ ಆಗ್ತಾ ಬರೋದು, ಅದನ್ನು ತಿರ್ಗಾ ತಿಕ್ಕಿ ಯೂಸ್ ಮಾಡಿ. ಇದ್ರಲ್ಲಿ ಆ ತರ ಏನಿಲ್ಲ ಸರ್. ನ್ಯಾನೋ ಪಾರ್ಟಿಕಲ್ ಲೆವೆಲ್ ಅಲ್ಲಿ ಇರೋದ್ರಿಂದ ಒಳಗಡೆ ಹಸಿರು ಕಲರ್ ಕಟ್ಟೋದು ಅಥವಾ ಆಕ್ಸಿಡೇಷನ್ ಆಗಿ ಬ್ಲಾಕ್ ಆಗೋದು ಅವೆಲ್ಲ ಯಾವ್ದು ನಮ್ದು ಪ್ರಾಪರ್ಟೀಸ್ ಏನಂದ್ರೆ ಕಾಪರ್ದು ನ್ಯಾಚುರಲ್ ಏನಿದೆ ಆಂಟಿ ಮೈಕ್ರೋಬಿಯಲ್ ಇದೆಲ್ಲ ಹೇಳಿದ್ನಲ್ಲ ಅದಿದೆ ಬಿಟ್ರೆ ಆಕ್ಸಿಡೇಷನ್ ಆಗೋದು ಅಥವಾ ಒಳಗಡೆ ಲೇಯರ್ಸ್ ಕಟ್ಟೋದು ಅದೆಲ್ಲ ಯಾವ್ದು ಆಗಲ್ಲ. ಟೆನ್ಷನ್ ಏನಿಲ್ಲ. ಪ್ಲಸ್ ಮೇನ್ ಅಂತ ಏನಂದ್ರೆ ಇಷ್ಟು ಪ್ರೀಮಿಯಂ ಪ್ರಾಡಕ್ಟ್ ಇಟ್ರು ವಿ ಹ್ಯಾವ್ ಕೆಪ್ಟ್ ಇಟ್ ಅಟ್ ಕಾಂಪಿಟೇಟಿವ್ ಪ್ರೈಸ್ ಸರ್. ಹೆಚ್ಚು ಪ್ರೀಮಿಯಂ ಏನ್ ಇಟ್ಟಿಲ್ಲ. ಸೊ ನಮ್ದು ರೆಗ್ಯುಲರ್ ಟ್ಯಾಂಕ್ಗೂ ಮತ್ತೆ ಕಾಪರ್ ಟ್ಯಾಂಕ್ಗೂ ಆನ್ ಅನ್ ಅವರೇಜ್ 3 ರೂಪೀಸಿಂದ 3.5 ರೂಪೀಸ್ ಡಿಫ್ರೆನ್ಸ್ ಇರೋದು ಅಷ್ಟೇ ಪರ್ ಲೀಟರ್ಗೆ. ಓಕೆ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಏನಪ್ಪ ಇದು ತುಂಬಾ ಕಾಸ್ಟ್ಲಿ ಆಗ್ಬೋದೇನೋ ಆ ತಿನ್ನಿಲ್ಲ. ಮಾರ್ಕೆಟಲ್ಲಿ ಏನು ಬೆಲೆ ನಡೀತಾ ಇದೆ ಅದಕ್ಕೆ ಒಂದು ಕಾಂಪಿಟೇಟಿವ್ ಪ್ರೈಸನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ಇವಾಗ ಮಾತಾಡಿದ್ದು ಸಾಕು, ಒಂಚೂರು ಪ್ರಾಡಕ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಬನ್ನಿ ವೀಕ್ಷಕರೇ ಹೋಗೋಣ ಸರ್. ವಿಘ್ನೇಶ್ ಸರ್, ಮೊದಲನೇದಾಗಿ ನಿಮ್ಮ ಸಿಗ್ನೇಚರ್ ಮಾಡೆಲ್ ಓಕೆ ಓಪನ್ ಟಾಪ್ ಯಾವ ತರ ವರ್ಕ್ ಆಗುತ್ತೆ ಒಂಚೂರು ತೋರಿಸ್ಕೊಡಿ ನಮಗೆ. ಹಾ ಸರ್, ಇದು ನಮ್ದು ಕನ್ವೆನ್ಷನಲ್ ಯೆಲ್ಲೋ ಟ್ಯಾಂಕ್. ಈ ತರ ನೋಡಿ ಇದು ಫುಲ್ ಕ್ಯಾಪ್ ಇದೆ. ಓಕೆ. ನಾರ್ಮಲಿ ನಮ್ದು ಕ್ಯಾನ್ ಹೆಂಗ್ ಕ್ಯಾಪ್ ಬರುತ್ತೆ ಆ ತರ ಕ್ಯಾಪ್. ಸೊ ಇದು ಬಂದು 200 ಲೀಟರ್ಸ್ ಟ್ಯಾಂಕ್ ಸರ್. ಇದು 200 ಲೀಟರ್. ಇದು 200 ಲೀಟರ್ ಅಂದ್ರೆ ಇಲ್ಲಿವರೆಗೆ 200 ಲೀಟರ್ ಸರ್. ಇದು ಅಪ್ ಟು ದ ಬ್ರಿಮ್ ವಿದೌಟ್ ದ ಕ್ಯಾಪ್. ಕೆಲವುದಲ್ಲಿ ಏನಾಗುತ್ತೆ ವಿತ್ ಕ್ಯಾಪ್ ಅಂತೆಲ್ಲ ಹೇಳ್ತಾರೆ. ಈಗ ಕನ್ವೆನ್ಷನಲ್ ಇದರಲ್ಲಿ ಮೇಲ್ಗಡೆ ತನಕ 200 ಲೀಟರ್ ಅಥವಾ 5000 ಲೀಟರ್ ಅಂತ ಹೇಳ್ತಾರೆ. ಇದು ವಿದೌಟ್ ಕ್ಯಾಪ್ 200 ಲೀಟರ್ ಸರ್. ಇಲ್ಲಿಗೆ 200. ಹೌದು. ಕ್ಯಾಪ್ ಅಲ್ಲಿ ತುಂಬಿಕೊಳ್ಳೋದು ಸ್ವಲ್ಪ ಎಕ್ಸ್ಟ್ರಾ ನಮ್ಗೆ ಆಗುತ್ತೆ ಜಾಗ. ಅಂದ್ರೆ ಕ್ಯಾಪ್ ಅಲ್ಲಿ ತುಂಬಿಕೊಳ್ಳಕ್ ಆಗಲ್ಲ, ಯಾಕಂದ್ರೆ ಇಲ್ಲಿಂದ ಇದಾಗತ್ತೆ ಔಟ್ಲೆಟ್ ಇಲ್ಲಿ ಕೊಟ್ಟಿರ್ತೀವಿ. ಸೊ ಇಲ್ಲಿವರೆಗೆ 200 ಲೀಟರ್ ಸಿಗುತ್ತೆ. 200 ಲೀಟರ್ ಸಿಗುತ್ತೆ. ಹೌದು. ಒಳಗಡೆ ಬ್ಲೂ ಕಲರ್ ಎಲ್ಲ ಮಾಡಿದ್ರೆ ಹೊರಗಡೆ ಎಲ್ಲೋ ಇದೆ. ಎಷ್ಟು ಲೇಯರ್ ಬರುತ್ತೆ ಸರ್ ಇದು? ಸರ್ ಇದು 200 ಮತ್ತೆ 300 ಲೀಟರ್ ಅಲ್ಲಿ 2 ಲೇಯರ್ಸ್ ಬರುತ್ತೆ. ಸರಿ. 500 1000 ಇದೆಲ್ಲ 3 ಲೇಯರ್ಸ್ ಬರುತ್ತೆ. ಸೊ ಅಲ್ಲಿದೆ ಅಲ್ಲ ಈ ಬ್ಲಾಕ್ ಕಲರ್, ಇದು 1000 ಲೀಟರ್. ಇದು 2000 ಲೀಟರ್ ಇರೋದು ಪಕ್ಕದ್ದು. ಇದೆಲ್ಲ 3 ಲೇಯರ್ ಬರುತ್ತೆ. 3 ಲೇಯರ್ ಬರುತ್ತೆ ಓಪನ್ ಟಾಪ್ ಅಲ್ಲಿ. ಹೌದು, ಅದರಲ್ಲೂ ಓಪನ್ ಟಾಪ್ ಇದೆ ಅಲ್ವಾ? ಹೌದು. ಓಕೆ. ಆಮೇಲೆ ಇದೊಂದು ತೋರಿಸಿ ಕಾಪರ್ ಟೆಕ್ನಾಲಜಿ. ಇದ್ರಲ್ಲಿ ನೋಡಿ, ಇವಾಗ ಇದ್ರಲ್ಲಿ ನೀವು ಒಳಗಡೆ ಬ್ಲೂ ಕಲರ್ ನೋಡಿದ್ರಿ. ಹೌದು. ಆಕ್ಚುಲಿ ಇದರಲ್ಲಿ ಕಾಪರ್
ಆ ಫೀಲ್ ಬರೋಗೋಸ್ಕರ ಇದೇ ಕಲರ್ ಅಲ್ಲಿ ಕೊಟ್ಟಿದೀವಿ, ಅದನ್ನೇ ಕಾಪರೇ ಕೊಟ್ಬಿಟ್ಟಿದ್ದೀರಾ? ಕಾಪರ್ ಕೊಟ್ಟಿದ್ದೀವಿ. ಸೊ ನಮ್ದು ಐಡೆಂಟಿಫಿಕೇಶನ್ ಏನಂತಂದ್ರೆ ಕಾಪರ್ ಟ್ಯಾಂಕ್ ಅಲ್ಲಿ ಕಾಪರ್ ಕಲರೇ ಇರುತ್ತೆ. ಸೊ ಈ ತರ ಕಲರ್ ನೀವು ನೋಡಿದ್ರೆ ಅದು ಕಾಪರ್ ಟ್ಯಾಂಕೇನೆ, ಬೇರೆ ಯಾವ್ದು ಟ್ಯಾಂಕ್ ಅಲ್ಲಿ ನಾವು ಕಾಪರ್ ಕಲರ್ ಕೊಡಲ್ಲ. ಸೊ ಆಂಟಿ ಮೈಕ್ರೋಬಿಯಲ್ ಇದು ಕೂಡ ಆಂಟಿ ಮೈಕ್ರೋಬಿಯಲ್ ಅಲ್ವಾ ಸರ್ ಇದು? ಇಲ್ಲ ಸರ್, ಕಾಪರ್ ಮಾತ್ರ. ಸೊ ಇದು ಆಂಟಿ ಮೈಕ್ರೋಬಿಯಲ್ ಕಾಪರ್ ಟೆಕ್ನಾಲಜಿ. ಈಗ ನೀವು ಇದು ಕನ್ವೆನ್ಷನಲ್ ಟ್ಯಾಂಕ್ ಅಲ್ಲಿ ನೋಡಿದ್ರೆ ನೀರು ನೀವು ಒಂದು ವಾರ ಯೂಸ್ ಮಾಡಲಿಲ್ಲ ಅಂದ್ರೆ ಮೇಲ್ಗಡೆ ವೈಟ್ ಲೇಯರ್ ಪದ್ರ ತರ ನೀರ್ ಮೇಲೆ ಕಟ್ಕೊಳ್ಳೋದು, ಬೋರ್ ನೀರ್ ಸ್ಪೆಷಲಿ ಅದೆಲ್ಲ ನೋಡಿದ್ರೆ ಇರುತ್ತೆ. ಇದ್ರಲ್ಲಿ ಹಂಗೇನು ಇರಲ್ಲ ಸರ್. ಮತ್ ಕೆಲವ್ರದ್ದು ಕಸ್ಟಮರ್ಸ್ ಕ್ವಶನ್ ಇದೆ, ಇದ್ರಲ್ಲಿ ಹಾಕಿರೋ ನೀರು ಕೊಳಕ್ ನೀರು ಪ್ಯೂರಿಫೈ ಮಾಡತ್ತಾ ಅಂತ. ಆ ತರ ಎಲ್ಲ ಏನಿಲ್ಲ. ಅಂದ್ರೆ ನಿಮ್ದು ಇದ್ರಲ್ಲೇ ಮಣ್ಣಿನ ನೀರು ಬಂದ್ರೆ ನೀವು ಇನ್ಲೆಟ್ ಅಲ್ಲೇ ಅದನ್ನ ಎಕ್ಸ್ಟರ್ನಲ್ ಒಂದು ಫಿಲ್ಟರ್ ಬರುತ್ತೆ, ಅದನ್ನು ನಾವು ಲಾಂಚ್ ಮಾಡ್ತಾ ಇದೀವಿ. ಇನ್ನು ಫ್ಯೂಚರ್ ಅಲ್ಲಿ ಲಾಂಚ್ ಮಾಡ್ತೀವಿ. ಬರೋ ನೀರನ್ನ ಯಾವ ಕ್ವಾಲಿಟಿ ಇರುತ್ತೆ ಅದ್ರಲ್ಲಿ ಮೈಕ್ರೋಬಿಯಲ್ ಅಥವಾ ಫಂಗಲ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗದೆ ಇದ್ದಂಗೆ ನೋಡ್ಕೊಳ್ಳುತ್ತೆ. ಇದಲ್ವಾ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಇದರಲ್ಲೇ ನಿಮಗೆ ಆಕ್ಚುಲಿ ಇದು ಬಂದ್ಬಿಟ್ಟು 1000 ಲೀಟರ್ ಕೆಪಾಸಿಟಿ ಅಂಡ್ ಇದರಲ್ಲಿ ಇದೆಷ್ಟು 2000 ಸರ್ ಇದು? ಹೌದು. ಸೊ 2000 ಅದರಲ್ಲಿ ಇವಾಗ ನೀವು ನೋಡಬಹುದು 2 ತರ ಕ್ಯಾಪ್ ಕೊಟ್ಟಿದ್ದೀವಿ. 2 ಕ್ಯಾಪ್ ಕೊಟ್ಟಿದ್ದೀವಿ. ಆ ಕಡೆಯಿಂದ ಬರ್ತೀನಿ. ಏನಾಗುತ್ತೆ, ಈ ಹೈಟ್ ಜಾಸ್ತಿ ಇರೋದ್ರಿಂದ ಆಮೇಲೆ ಈ ಟ್ಯಾಂಕ್ ನೀವು ನೋಡಿದ್ರೆ ಹೈಟ್ ಜಾಸ್ತಿ ಪ್ಲಸ್ ಈ ಕ್ಯಾಪ್ದು ವೇಟ್ ಜಾಸ್ತಿ ಇರೋದ್ರಿಂದ ನೀರ್ ಎಷ್ಟಿದೆ ಏನಿದೆ ಗೊತ್ತಾಗಲ್ಲ ಅಂತಂದ ಸ್ಟೂಲ್ ಇಟ್ಬಿಟ್ಟು ಈ ತರ ಸೈಡ್ ಕ್ಯಾಪ್ ಓಪನ್ ಮಾಡಿದ್ರೆ ಇಲ್ಲಿಂದ ನೋಡ್ಕೊಳಕ್ ಆಗತ್ತೆ ನಿಮ್ಗೆ. ಒಂದು ಪೀಕೋಲ್ ಇದ್ದಂಗೆ. ಮ್ಯಾನ್ ಹೋಲ್ ಟಿಪಿಕಲ್ ನಮ್ದು ರೆಗ್ಯುಲರ್ ಕನ್ವೆನ್ಷನಲ್ ಟ್ಯಾಂಕ್ ಅಲ್ಲಿ ಏನ್ ಬರುತ್ತೋ ಅಷ್ಟೇ ದೊಡ್ಡ ಮ್ಯಾನ್ ಹೋಲ್ ಕೊಟ್ಟಿದೀವಿ ನೋಡಿ ಸರ್. ಈ ಕ್ಯಾಪ್ ಇಷ್ಟು ದೊಡ್ಡದಿದೆ ಅಂತಂದ್ರೆ ಮ್ಯಾನ್ ಹೋಲ್ ಅಷ್ಟೇ ದೊಡ್ಡದಿದೆ. ಸೊ 2 ತರ ಆಪ್ಷನ್ ಇಲ್ಲಿಂದನೂ ನೋಡ್ಬೋದು ಅಥವಾ ಫುಲ್ ಕ್ಯಾಪ್ ತೆಗ್ದ್ಬಿಟ್ಟು ನೋಡ್ಬೋದು. ಸೊ ಇದನ್ನ ಪೂರ್ತಿ ಓಪನ್ ಆಗುತ್ತೆ ಇದು? ಹೌದು, ಇದ್ರಲ್ಲಿ ಹೆಂಗ್ ಓಪನ್ ಆಗಿತ್ತು ನಮ್ಮ ಚಿಕ್ಕ ಟ್ಯಾಂಕ್ ಅಲ್ಲಿ ಫುಲ್. ಇವಾಗ ಇದು ರ್ಯಾಪ್ ಮಾಡಿದೀವಿ ಬಟ್ ಫುಲ್ ಇದು ಫುಲ್ ಕ್ಯಾಪೇ ಬರುತ್ತೆ. ಮೇಲ್ಗಡೆ ಇಲ್ಲಿ ಪಾರ್ಟಿಷನ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದು ಫುಲ್ ಓಪನ್ ಮಾಡ್ಬೋದು. ಸೊ ಇದು 2000 ಲೀಟರ್. ಹೌದು ಸರ್, ಇದು ಓಪನ್ ಟಾಪ್ ಅಲ್ಲಿ ನಮ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು. ಓಕೆ. ಆಮೇಲೆ ಇದು ಯಾವ ತರ ಆಪ್ಷನ್ ಇದು ಸರ್? ಇದು ಕನ್ವೆನ್ಷನಲ್ ವಾಟರ್ ಟ್ಯಾಂಕ್, ನಮ್ದು ಮಾಮೂಲಿ ಟ್ಯಾಂಕ್, ಅದರಲ್ಲಿ ಕಾಪರ್ ವೇರಿಯಂಟ್ ಸರ್ ಇದು. ಓಕೆ, ಬಟ್ ಎಲ್ಲಾದ್ರೂ ಸೆಂಟ್ರಲ್ ಕೊಡ್ತಾರೆ, ನೀವೇನಕ್ಕೆ ಸೈಡಲ್ಲಿ ಕೊಟ್ಟಿದ್ದೀವಿ? ಸೈಡಲ್ಲಿ ಕೊಟ್ಟಿದ್ದೀವಿ ಅಂದ್ರೆ ಇದು ಇಟ್ಸ್ ಅ ರಿಯಲಿ ಗುಡ್ ಕ್ವಶನ್. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ಈಗ ಚಿಕ್ಕ ಟ್ಯಾಂಕ್ 200, 300, 500, 750 ಒಂದು ಆವರೇಜ್ ಮನುಷ್ಯರ ಹೈಟ್ ವರೆಗೂ ಬರುತ್ತೆ. ಮಧ್ಯದಲ್ಲಿ ಇಣುಕು ನೋಡಿದ್ರು ಏನಾಗಲ್ಲ. 1000 ಲೀಟರ್ ಮೇಲೆ ಏನಾಗುತ್ತೆ, ಈಗ ನಾನ್ ಸ್ವಲ್ಪ ಉದ್ದ ಇದ್ದೀನಿ, ನನಗೆ ನೋಡಕ್ ಈಸಿ, ನಮ್ಮಂತರ ನೋಡಕ್ ಕಷ್ಟ. ಸೊ ಏನಾಗುತ್ತೆ, ಈ ಸೈಡ್ ಕ್ಯಾಪ್ ಕೊಟ್ಟಿದೀವಿ, ಮ್ಯಾನ್ ಹೋಲ್ ಮಧ್ಯೆ ಕೊಡೋದ್ ಬದಲು ಸೈಡ್ ಕೊಟ್ಟಿದೀವಿ. ಸೊ ನೀರು ಹೆಂಗಿದೆ ಈಸಿಯಾಗಿ ಬಗ್ಗಿ ನೋಡಬಹುದು ಅಲ್ವಾ ಸರ್? ಹೌದು. ಆಮೇಲೆ ಇದ್ರಲ್ಲಿ ನಾವು ಹೊಸ ಏನ್ ಆಡ್ ಮಾಡಿದೀವಿ ಅಂದ್ರೆ ಇದು ಥ್ರೆಡೆಡ್ ಕ್ಯಾಪ್ ಸರ್. ಮೊದಲು ಕ್ಲಿಪ್ ಹಾಕ್ತಿದ್ವಿ, ಆ ಕ್ಲಿಪ್ ಹಾಕಿದಾಗ ಗಾಳಿಗೆ ಎದ್ದೋಗೋದು ಅಥವಾ ಈ ಕೋತಿಗಳು ಬಂದು ಅದನ್ನ ಕಿತ್ತಾಕ್ಬಿಡೋದು ಸರ್, ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅಂತರ ನಾವು ಚೈಲ್ಡ್ ಪ್ರೂಫಿಂಗ್ ತರ ಇದನ್ನ ಥ್ರೆಡಿಂಗ್ ಮಾಡಿದೀವಿ. ಇದು ಥ್ರೆಡ್ ಇದೆಯಾ ಇದರಲ್ಲಿ? ಡೈರೆಕ್ಟ್ ಹಿಂಗ್ ಹಾಕ್ಬಿಟ್ಟು ಹಿಂಗ್ ತಿರ್ಗಿಸಿದ್ರೆ ಮುಗೀತು ಸರ್. ಇದು ಲಾಕ್, ಇದು ಎದ್ದು ಬರಲ್ಲ, ಗಾಳಿಗೆ ಬರಲ್ಲ, ಯಾರು ಇದು ಮಾಡಿದ್ರು ಆಗಲ್ಲ. ಒಳ್ಳೆ ಐಡಿಯಾ ಮಾಡಿದ್ರಲ್ಲ ಸರ್. ಹೌದು ಸರ್, ಇದು ಥ್ರೆಡಿಂಗ್ ಮಾಡಿದೀವಿ. ಓಕೆ. ಸೊ ಫಿಟ್ಟಿಂಗ್ ಕಳೆದೋಗೋದು ಅಥವಾ ಗಾಳಿ ಪ್ರೆಷರ್ಗೆ ಅದು ಎದ್ದು ಬರೋದು ಅವೆಲ್ಲ ಏನು ಸಮಸ್ಯೆ ಇಲ್ಲ. ಹಿಂಗೆ ಥ್ರೆಡ್ ಲಾಕ್ ಮಾಡಿಬಿಟ್ರೆ ಇದು ಪರ್ಮನೆಂಟ್. ವೆರಿ ನೈಸ್ ಸರ್ ಇದು. ಎಸ್. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಇಟ್ಟಿದ್ರೆ ಎಷ್ಟು ದೊಡ್ಡದು ಇದು? ಇದು ಮಜಾ ಏನಂತಂದ್ರೆ ಇದನ್ನ ನಾವು ಫಸ್ಟ್ ಲಾಂಚ್ ಮಾಡಿದಾಗ ನಾನು ಅಳಿಯಂದಿರು ಇವಾಗ ಅವ್ರು ಸ್ವಲ್ಪ ಬೆಳೆದಿದ್ದಾರೆ. ಇದನ್ನ ಲಾಂಚ್ ಮಾಡಿದಾಗ 8 ವರ್ಷ 6 ವರ್ಷದವ್ರು ಇದ್ರು. ಇದೇನ್ ಮಾವ ಇದು ಸ್ವಿಮ್ಮಿಂಗ್ ಪೂಲ್ ಮಾಡಿ ತಂದ್ಬಿಟ್ಟಿದ್ವಿ, ಮಿನಿ ಸ್ವಿಮ್ಮಿಂಗ್ ಪೂಲ್ ಅಂತ. ಆಕ್ಚುಲಿ ಇದು ಏನ್ ಮಾಡಿದ್ವಿ, ನಮ್ಮ ರಿಲೇಟಿವ್ ಒಬ್ರು ಅವ್ರಿಗೆ ಅಗ್ರಿಕಲ್ಚರಲ್ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರೊಂದು ಕೇಳಿದ್ರೆ ನೀವೇನಾದ್ರೂ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾಡ್ತಿದ್ದೀರಾ ಅಂತ. ಸೊ ಈ ತರ ನಾವು ಅದನ್ನ ಲಾಂಚ್ ಮಾಡಿದಾಗ ಇದನ್ನ ಆಕ್ಚುಲಿ ಲೋಟಸ್ ಪಾಂಡ್ ಗೋಸ್ಕರ ಅಂತ ಮಾಡಿದ್ದು. ಲೋಟಸ್ ಪಾಂಡ್ 1 ಫೀಟ್ ಡೆಪ್ತ್ ಬರುತ್ತೆ, 4 ಫೀಟ್ ಬೈ 4 ಫೀಟ್ ಸೈಜ್ ಸರ್, ಸ್ಕ್ವೇರ್ ಟ್ಯಾಂಕ್ ಇದು. ಸರಿ. ಇದನ್ನ ಬೆಂಗಳೂರು ಅಂತ ಸಿಟಿಲಿ ಸ್ಪೇಸ್ ಕನ್ಸ್ಟೆಂಟ್ ಇರೋ ಕಡೆಯಲ್ಲಿ ರೂಫ್ ಟಾಪ್ ಗಾರ್ಡನಿಂಗ್ ಅಂತ ನಾವು ಇದನ್ನ ಡಿಸೈನ್ ಮಾಡಿರೋದು. ಸೊ ಟೆರೇಸ್ ಗಾರ್ಡನ್ ಯಾರಿಗೆ ಇಂಟ್ರೆಸ್ಟ್ ಇದೆ ಬೆಂಗಳೂರಲ್ಲಿ ಮನೆಯಲ್ಲಿ ಇವಾಗ ಅವ್ರವ್ರಿಗೆ ಬೇಕಾಗಿರೋಂಥದ್ದು ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಅ ಲೋಟಸ್ ಪಾಂಡ್. ಅವ್ರು ಕೆಲವ್ರು ಏನ್ ಮಾಡಿದಾರೆ ಅಂದ್ರೆ ಇದನ್ನೇ 4x4 ಇರೋದ್ರಿಂದ ವೇರಿಯಸ್ ಗಿಡಗಳನ್ನ ಇದರಲ್ಲೇ ಮಣ್ಣು ಹಾಕೊಂಡು ಗಿಡ ಹಾಕೊಂಡು ಬೆಳೆಸ್ತೇವೆ. ಬೆಟರ್ ಸರ್ ಇದು. ಹೌದು, ಎಲ್ಲಿ ಮಣ್ಣು ಸಿಗಲ್ಲ ಅಂತವ್ರು ಇದನ್ನ ಮಾಡ್ಕೋಬಹುದು. ಯಾರು ನೆಲದ ಒಳಗಡೆ ಬೆಳೆಯೋಕ್ಕಾಗಲ್ಲ, ಮೇಲ್ಗಡೆ ಇಟ್ಕೊಂಡ್ ಬಿಡ್ತೀವಿ, ನಾವು ಮಲ್ಟಿಪಲ್ ಆಪ್ಷನ್ ಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು. ಸೊ ಇದ್ರಲ್ಲೇ ನೆಕ್ಸ್ಟ್ ಆಪ್ಷನ್ಸ್ ಇದೆಯಾ ಈ ಕಡೆ? ಹೌದು ಸರ್, ಇದರಲ್ಲಿ ಬೇರೆ ಬೇರೆ ತರ. ಇದು ಸ್ಕ್ವೇರ್ ಟ್ಯಾಂಕ್ ನೋಡಿದ್ರಿ, ಆಮೇಲೆ ಈ ತರ ಇದು ನರ್ಚರ್ ಅಲ್ಲಿ ನಮ್ಮ ಇನ್ನೊಂದು ಟಬ್ ಅಂತೀವಿ ನಾವು ಇದನ್ನ, ನರ್ಚರ್ ಅಂತ ಕರೀತೀವಿ. ನರ್ಚರ್ ಅಂದ್ರೆ ನಮ್ದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ರೇಂಜ್ ಇದೇನೋ ಸನ್ರೈಸ್ ನರ್ಚರ್ ಅಂತ ಅದನ್ನ ಇದು ಮಾಡಿದ್ವಿ. ಸೊ ಇದು ಸನ್ರೈಸ್ ನರ್ಚರ್ ಸ್ಕ್ವೇರ್ ಟ್ಯಾಂಕ್, ಇಲ್ಲಿ ಬ್ರ್ಯಾಂಡಿಂಗ್ ನೋಡಬಹುದು, ಇಲ್ಲೇ ಇದೆಲ್ಲ ನರ್ಚರ್ ಸ್ಕ್ವೇರ್ ಟ್ಯಾಂಕ್. ಇದು ಸನ್ರೈಸ್ ನರ್ಚರ್ ಟಬ್ ಅಂತ ಹೇಳ್ತೀವಿ. ಇದು ನಮ್ದು ಹಾರಿಜಾಂಟಲ್ ಟ್ಯಾಂಕ್ ಡಿಸೈನ್ ಅಲ್ಲೇ
ಬಾಟಮ್ ಹಾಫ್ ಅನ್ನ ನಾವು ಇದನ್ನ ಏನಕ್ಕೆ ಯೂಸ್ ಆಗುತ್ತೆ ಇದು? ಇದು ರೂಫ್ ಟಾಪ್ ಗೆ ಸರ್, ರೂಫ್ ಟಾಪ್ ಗಾರ್ಡನಿಂಗ್ ಗಾರ್ಡನಿಂಗ್ ಇದು 100 ಲೀಟರ್ಸ್ ಕೆಪಾಸಿಟಿ ಬರುತ್ತೆ, ಇದು 500 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಅದರಲ್ಲಿ ದುಡ್ಡು ಇದು ಮಾಡ್ಬೋದು. ಸೊ ನಿಮ್ಗೆ ಬೇಕು, ದೀಸ್ ಆರ್ ಆಲ್ಸೋ ಮಲ್ಟಿಪರ್ಪಸ್ ಸರ್. ನಾವು ಅಗ್ರಿಕಲ್ಚರ್ ಅಂತ ಲಾಂಚ್ ಮಾಡಿರೋದು. ಜನ ಈಗ ಕೆಲವರು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅವ್ರು ಕಟ್ಟಿ ಸ್ನಾನ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಇದನ್ನೇ ನೀರ್ ತುಂಬಿಸ್ಕೊಂಡು ಅದರಲ್ಲೂ ಮಲ್ಕೊಂಡು ಕಟ್ಟಿ ಸ್ನಾನ ಮಾಡಿದವರು ಇದಾರೆ, ಅದೆಲ್ಲ ಮಾಡ್ಕೊಂಡವ್ರು ಇದಾರೆ. ಜನ ಬಹಳ ಇನ್ನೋವೇಟಿವ್ ಇದಾರೆ, ಜನರೇ ಇನ್ನೋವೇಟಿವ್ ಸರ್. ದೇ ಆರ್ ಗಿವಿಂಗ್ ಅಸ್ ಐಡಿಯಾಸ್ ಏನೇನು ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಇದು ಅಗ್ರಿಕಲ್ಚರ್ ಅಲ್ಲಿ ಇದು ಪ್ರಾಡಕ್ಟ್ ಅಲ್ದೇನೆ ಅಲ್ಲಿ ಕಾರ್ನರ್ ಇದು ಇನ್ನೊಂದು ನೋಡಿ, ಇಲ್ಲಿ 100 ಲೀಟರ್ಸ್ ಈ ಕಡೆ, ಇದು ಫ್ಲವರ್ ಪಾಟ್ ತರ. ಫ್ಲವರ್ ಪಾಟ್? ಫ್ಲವರ್ ಪಾಟ್ ಅಂದ್ರೆ ಕ್ಯಾಪ್ ಇಲ್ವಾ? ಇದು ಕ್ಯಾಪ್ ಇಲ್ಲ, ಇದು ಕ್ಯಾಪ್ ಇಲ್ಲ. ಇದು ನಿಂಬೆ ಗಿಡಕ್ಕೆಲ್ಲ ಏನಾಗುತ್ತೆ, ಚಿಕ್ಕ ಕನ್ವೆನ್ಷನಲ್ ಫ್ಲವರ್ ಪಾಟ್ ಅಲ್ಲಿ ಬೆಳೆಸಕ್ಕಾಗಲ್ಲ. ಗಿಡ ದೊಡ್ಡದು, ಅದು ದಾಳಿಂಬೆ ಅವೆಲ್ಲ ಫಲ, ಗಿಡ ದೊಡ್ಡದಾದ್ಮೇಲೆ ಫಲ ಕೊಡುವಂತದ್ದು. ಅದು ಕನ್ವೆನ್ಷನಲ್ ಚಿಕ್ಕ ಫ್ಲವರ್ ಪಾಟ್ ಅಲ್ಲಿ ಅದು ಬೆಳೆಸಕ್ಕಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅದ್ರಲ್ಲಿ ಬೆಳೆದ್ಬಿಟ್ಟು ಆಮೇಲೆ ತೆಗೆದು ಮಣ್ಣಲ್ಲಿ ಹೂತಾಕ್ತಾರೆ. ಇದ್ರಲ್ಲಿ ಏನ್ ಮಾಡ್ಬೋದು, ಇದ್ರಲ್ಲೇ ಬೆಳೆಸಿದೀವಿ. ನಿಂಬೆ ಗಿಡ ಎಲ್ಲ ಬೆಳೆಸಿದೀವಿ ನಾವು. ಇದ್ರದ್ದು ಫೋಟೋಸ್ ಆಮೇಲೆ ಶೇರ್ ಮಾಡ್ತೀವಿ ಸರ್ ಇದನ್ನ. ಸೊ ಇದೊಂದು. ಆಮೇಲೆ ಇದ್ರಲ್ಲಿ ಫೈನಲಿ ನಮ್ದು ನರ್ಚರ್ ಸೀರೀಸ್ ಅಲ್ಲಿ ಇದೊಂದು ಸೀಡ್ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ವಿ. ಸೀಡ್ ಸ್ಟೋರೇಜ್? ಸೊ ನಾವು ಹೇಳ್ದಂಗೆ ಅದು ಓಪನ್ ಟಾಪ್ ನಾವು ಇದನ್ನ ಲಾಂಚ್ ಮಾಡಿದಾಗ, ಇದನ್ನ ಫಸ್ಟ್ ಲಾಂಚ್ ಮಾಡಿದಾಗ ನೀವು ನಿಮ್ಮ ಮೊದಲಿನ ವಿಡಿಯೋದಲ್ಲಿ ತೋರಿಸಿದ್ರಿ ಅದು ಸ್ಟೋರ್ ಮಾಡಿರೋದೆಲ್ಲ. ಸೊ ಅದನ್ನ ಕೆಲವ್ರು ಕೇಳ್ಕೊಂಡು ಏನ್ ಬಂದ್ರು ಅಂದ್ರೆ ಅದ್ರಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಆ ಭತ್ತದ್ದು ಅಥವಾ ಬೀಜದ ಸ್ಮೆಲ್ಗೆ ಇಲಿಗಳು ಬಂದು ಹೋಲ್ ಮಾಡ್ಕೊಂಡು ತಿಂತಾ ಇದಾವೆ. ಅದಕ್ಕೆ ಏನ್ ಮಾಡ್ಬೇಕು, ಸೊ ಅದ್ರಲ್ಲೂ ತಿರ್ಗಾ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಏರ್ ಟೈಟ್ ಮಾಡ್ಬೇಕು. ಸ್ಮೆಲ್ ಹೊರಗಡೆ ಹೋಗ್ಬೇಕಂದ್ರೆ ಏರ್ ಟೈಟ್ ಆಗ್ಬೇಕು, ಹೋಗದೆ ಇರೋ ತರ. ಸೊ ಏನ್ ಮಾಡಿದ್ವಿ ಅಂದ್ರೆ ನಾವು ಸೀಡ್ ಸ್ಟೋರೇಜ್ ಟ್ಯಾಂಕ್ ಅನ್ನ ಅದನ್ನ ಮಾಡ್ಕೊಂಡ್ವಿ. ಇದು ಸೀಡ್ ಸ್ಟೋರೇಜ್? ಹೌದು, ಸೀಡ್ ಸ್ಟೋರೇಜ್ ಪ್ಲಸ್ ಸ್ಪೆಷಲಿ ಇದ್ರಲ್ಲೂ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಈ ತರ ಲಾಕ್ ಮೆಕ್ಯಾನಿಸಮ್. ಇದನ್ನ ನೀವು ಓಪನ್ ಮಾಡಿದ್ರೆ ಇದು ಈ ತರ ಆಯ್ತು, ಕೆಳಗಡೆ ಹೊರಟೋಗುತ್ತೆ. ಆಮೇಲೆ ಈ ಕ್ಯಾಪ್ ಅಲ್ಲಿ ಈ ತರ ರಬ್ಬರ್ ಬೀಡಿಂಗ್ ಕೊಟ್ಟಿದೀವಿ. ಯಾಕೆ ರಬ್ಬರ್ ಬೀಡಿಂಗ್? ರಬ್ಬರ್ ಬೀಡಿಂಗ್ ಏರ್ ಟೈಟ್ ಮಾಡಕ್ಕೆ, ಏನು ಸ್ಮೆಲ್ ಅಥವಾ ಹೊರಗಡೆ ಗಾಳಿ ಒಳಗಡೆ ಬರ್ದಿದ್ದಂಗೆ, ಒಳಗಡೆದು ಸ್ಮೆಲ್ ಆಚೆ ಹೋಗ್ದಿದ್ದಂಗೆ ಫುಲ್ ಏರ್ ಟೈಟ್. ಓಕೆ, ಅಂದ್ರೆ ಮಾಯಿಶ್ಚರ್ ಅಟ್ಯಾಕ್ ಆಗಲ್ಲ, ಮಾಯಿಶ್ಚರ್ ಆಗಲ್ಲ. ಆಮೇಲೆ ಇದು ಸ್ಮೆಲ್ ಆಚೆ ಕಡೆ ಹೋಗಲ್ಲ. ಸೊ ಸ್ಮೆಲ್ ಹೋಗೋದ್ರಿಂದ ಬೇರೆ ಬೇರೆ ಈ ರೋಡೆಂಟ್ಸ್ ಬರೋದೆಲ್ಲ ಆಗತ್ತೆ, ಅವೆಲ್ಲ ಏನೂ ಆಗಲ್ಲ. ಸೊ ಇದು 500 ಲೀಟರ್ಸ್ ಕೆಪಾಸಿಟಿ ಇರೋದ್ರಿಂದ ಅಪ್ ಟು ನೀವು 400 kg ಭತ್ತ ತನಕ ಸ್ಟೋರ್ ಮಾಡ್ಬೋದು. 400 kg ಭತ್ತ ಹಾಕ್ಬೋದು. 400 kg ಭತ್ತ. ಆಮೇಲೆ ಕೆಳಗಡೆ ನಾವು ಡಿಸ್ಪೆನ್ಸರ್ ಕೊಟ್ಟಿದೀವಿ. ಅದು ಏನಕ್ಕಂತಂದ್ರೆ, ಓಹೋ, ಇಲ್ಲೇ ತಗೋಬೋದಾ? ಇದನ್ನ ಕೆಲವ್ರು ಏನ್ ಮಾಡಿದ್ರು, ಒಳ್ಳೆ ಐಡಿಯಾ ಮಾಡಿದ್ರೆ. ಅಲ್ಲ, ಅದ್ರನ್ನು ಕೆಲವ್ರು ಏನ್ ಮಾಡಿದಾರೆ, ಸರ್ ನಮ್ಗೆ ಕೌ ಫೀಡ್ ಹಾಕ್ಬೇಕು, ಪೌಲ್ಟ್ರಿಗಳಿಗೆ ಇದು ಕೋಳಿಗಳಿಗೆ ಫೀಡ್ ಹಾಕ್ಬೇಕು, ಅದನ್ನ ಮಾಡ್ಕೊಂಡು ಇದನ್ನ ಇಲ್ಲಿ ಫೀಡ್ ಹಾಕೊಂಡು ಬೇಕಾದಂಗೆ ತಗೋಬಹುದು. ಏನೇನ್ ಐಡಿಯಾ ಇದೆ ನೋಡಿ ಸರ್. ಎಲ್ಲ ಕಸ್ಟಮರೇ ಸರ್ ನಮ್ಗೆ ಐಡಿಯಾಸ್ ಕೊಡ್ತಾ ಇರೋದು, ಈ ತರ ಮಾಡಿ ಆ ತರ ಮಾಡಿ. ಇದಕ್ಕೂ ನೀವು ವಾಷರ್ ಹಾಕಿದಿರಲ್ವಾ? ಹೌದು, ಅದು ಸ್ಮೆಲ್ ಹೋಗ್ಬಾರ್ದಲ್ಲ. ಕರೆಕ್ಟ್. ಸೊ ಅದಕ್ಕೂ ನಾವು ಇದನ್ನ ರಬ್ಬರ್ ಇದನ್ನ ಬಿಟ್ಟು ಏನ್ ಐಡಿಯಾ ಮಾಡಿದಿರ ಸರ್ ಇದು. ಇದರಲ್ಲಿ ಎಷ್ಟು ಕೆಪಾಸಿಟಿ ಇದೆ? ಇದು ಒಂದೇ ಸರ್, ಒಂದೇ ಮಾಡೆಲ್ 500 ಲೀಟರ್ಸ್ ಮಾತ್ರ. ಅದನ್ನ ಹೇಳ್ದಂಗೆ 400 kg ಭತ್ತ ತನಕ ಸ್ಟೋರ್ ವಿಡಿಯೋ ಆದ್ಮೇಲೆ ಇನ್ನ ಕೇಳ್ತಾರೆ ಸರ್ ನಿಮ್ಗೆ. ಖಂಡಿತ 1000 ಲೀಟರ್ ಕೇಳ್ತಾರೆ ಇದ್ರಲ್ಲಿ. ಅದನ್ನು ಮಾಡೋಣ ಸರ್. 2000 ಲೀಟರ್ ನಮ್ಗೆ ಐಕಾನ್ದು ಹಂಗೆ ಆಗಿದ್ದು. ಜನ ಇನ್ನ ಬೇಕಂದಾಗ 2000 ಲೀಟರ್ದು ಓಪನ್ ಟಾಪ್ ಮಾಡ್ಬೇಕಾಯ್ತು. ಜನ ಕೇಳ್ಕೊಂಡ್ ಬಂದ್ರು, ಸರ್ 1000 ಸಾಕಾಗಲ್ಲ, 2000 ಬೇಕು ಅಂತ. ಸೊ ಅದನ್ನ ಸ್ಪೆಷಲಿ ಡಿಸೈನ್ ಮಾಡಿ ಅದಕ್ಕೆ ಸಿಕ್ಕಾಪಟ್ಟೆ R&D ಮಾಡಿದೀವಿ. ಅದನ್ನ ಕಷ್ಟಪಟ್ಟು 2000 ಲೀಟರ್ ಆ ತರ ಮಾಡಿರೋದು ಇದು ಅಲ್ವಾ? ಹೌದು, ವೆರಿ ನೈಸ್. ಆಮೇಲೆ ಇದರಲ್ಲೂ ಕೂಡ ನಿಮ್ಗೆ 2000 ಸಿಗುತ್ತೆ. ಇದು 3000 ಲೀಟರ್ಸ್ ಟ್ಯಾಂಕ್ ಸರ್. 3000? ಇದು 3000. ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದು 5000 ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ. ನೋಡಿ ವೀಕ್ಷಕರೇ, ಇದು ಕನ್ವೆನ್ಷನಲ್ ಕಾಪರ್ ಅಲ್ಲ, ಇದು ಆಕ್ಚುಲಿ ಕಾಪರ್ ಅಲ್ಲ. 5000 ಲೀಟರ್ 3 ಲೇಯರ್. ಇದ್ರಲ್ಲಿ 3 ಲೇಯರ್ 4 ಲೇಯರ್ ಬರುತ್ತೆ. 4 ಲೇಯರ್ ಬರುತ್ತೆ. ಹೌದು. ಆಮೇಲೆ ಕಲರ್ಸ್ ಇದರಲ್ಲಿ ಯೆಲ್ಲೋ, ವೈಟ್, ಬ್ಲಾಕ್ 3 ಕಲರ್ಸ್ ಇದೆ. ಇವೆಲ್ಲ ಸ್ಟಾಕ್ಸ್ ಅಲ್ವಾ ಸರ್? ಹೌದು, ಇರೋದು. ನಾವಂದ್ರೆ ಎಲ್ಲಾ ತರ ಮಾಡೆಲ್ ಇಟ್ಟಿದೀವಿ. ಆಮೇಲೆ ಇನ್ನೊಂದು ಮಾಹಿತಿ ಏನ್ ಕೊಡೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ನೋಡ್ತಿರೋದು ನೀವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬಿಟ್ಟು ಕನ್ವೆನ್ಷನಲ್ ಟ್ಯಾಂಕ್, ಈಗ ಓಪನ್ ಟ್ಯಾಪ್ ಆಗ್ಲಿ, ಹಾರಿಜಾಂಟಲ್ ಆಗ್ಲಿ, ಕನ್ವೆನ್ಷನಲ್ ಆಗ್ಲಿ, ಯಾವುದೇ ತರ ಟ್ಯಾಂಕ್ ಅಲ್ಲಿ ನಿಮ್ಗೆ ಕಾಪರ್ ವೇರಿಯಂಟ್ಸ್ ಎಲ್ಲದರಲ್ಲೂ ಸಿಗುತ್ತೆ. ಎಲ್ಲದರಲ್ಲೂ ಕಾಪರ್ ಸಿಗುತ್ತೆ. ಇದೇನಿದು ನಾನು ನೋಡ್ಲಿಲ್ಲ. ಇದು ಎಲ್ಲ ಹಾರಿಜಾಂಟಲ್ ಟ್ಯಾಂಕ್ ಸರ್. ಅಡ್ಡ ನಮ್ಗೆ ಉದ್ದ ಬೇಡ, ಅಡ್ಡ ಇರಬೇಕು ಅಂತ. ಸೊ ಅದರಲ್ಲೂ ನಾವು 200, 300, 500, 1000, 2000 ಈ ತರ 5 ವೇರಿಯಂಟ್ಸ್ ಅದರಲ್ಲೂ ಲಾಂಚ್ ಮಾಡಿದ್ದೀವಿ. ಸೂಪರ್ ಆಗಿದೆ ಸರ್ ಇದು, ತುಂಬಾ ಚೆನ್ನಾಗಿದೆ. ಸೊ ಎಲ್ಲದರಲ್ಲೂ ಕಾಪರ್ ಟೆಕ್ನಾಲಜಿ ಕೊಡ್ತೀರಾ? ಇದೆ ಎಲ್ಲದರಲ್ಲೂ. ಜನರು ನಮಗೆ ಸರ್ ಹಾರಿಜಾಂಟಲ್ ನಮಗೆ 2000 ಲೀಟರ್ಸ್ ಅಲ್ಲಿ ಇದರಲ್ಲಿ ಇದು ಎಲೈನ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಎಲೈನ್ ಅಲ್ಲಿ ನಂಗೆ 2000 ಲೀಟರ್ಸ್ ಕಾಪರ್ ಬೇಕು ಅಂದ್ರೆ ಅದರಲ್ಲೂ ಮಾಡ್ಕೊಡ್ತೀರಾ ಅಲ್ವಾ ಸರ್? ನಮಗೆ ಐಕಾನ್ 1000 ಅಲ್ಲಿ ಕಾಪರ್ ಬೇಕು, ಅದರಲ್ಲೂ ಮಾಡ್ತೀವಿ. ನಿಮ್ಗೆ ರೆಗ್ಯುಲರ್ 1500 ಲೀಟರ್ ಬೇಕು, ಅದರಲ್ಲೂ ಮಾಡ್ತೀವಿ. ಯಾವ್ದು ನೀವು ಹೇಳ್ತೀರಾ ನಾನ್ ಅಗ್ರಿಕಲ್ಚರಲ್ ಕ್ಯಾಟಗರಿ ಬಿಟ್ಟು ಅದರಲ್ಲೆಲ್ಲ. ಈಗ ನೋಡಿ, ಕಾಪರ್ ಅಲ್ಲಿ ಇದೆಲ್ಲ ಬೇರೆ ಬೇರೆ ಸೈಜಸ್, ವೆರೈಟೀಸ್ ಇವೆಲ್ಲ ಇದೆ ನೋಡಿ ವೀಕ್ಷಕರೇ. ಇವೆಲ್ಲ ಆಕ್ಚುಲಿ ಇಲ್ಲಿರುವಂತಹ ಸ್ಟೋರೇಜ್ ಸ್ಟಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ನಾಳೆನೇ ಬೇಕು ಅಂತಂದ್ರೆ ನಾಳೆನೇ ಕೂಡ, ಇವತ್ತು ಬೇಕು ಅಂತಂದ್ರೆ ಇವತ್ತು. ಸೊ
ಸೊ ಎಲ್ಲ ಕಡೆ ಇಲ್ಲಿ ಸ್ಟೋರೇಜಸ್ ತುಂಬಿಸಿ ಇಟ್ಟಿದ್ದಾರೆ. ಬನ್ನಿ ಕಂಪ್ಲೀಟ್ ಆಗಿ ಒಂದು ರೌಂಡ್ ಹಾಕ್ಸ್ಕೊ ಬಂದುಬಿಡ್ತೀನಿ. ಸ್ಟೋರೇಜ್ ತುಂಬ ಇದೆ, ಎಲ್ಲದರಲ್ಲೂ ಸ್ಟೋರೇಜ್ ಇದೆ, ಸ್ಟಾಕ್ಸ್ ಇದೆ. ಸ್ಟೋರೇಜ್ ಅಂದರೆ ಸ್ಟಾಕ್ ಇದೆ ನೋಡಿ ವೀಕ್ಷಕರೇ, ಫುಲ್ ಸ್ಟಾಕ್ ಇಟ್ಬಿಟ್ಟಿದ್ದಾರೆ ಸರ್. ಹೌದು, ಅದೇ ಮತ್ತೆ ಕಸ್ಟಮೈಸ್ಡ್ ಕೆಲವರು ಬೇಕಂತಾರೆ, ಆವಾಗ ನಾವು ನಮ್ಮ ಪ್ಲಾಂಟ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ತರಿಸ್ತೀವಿ. ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅಲ್ಲಿಂದ ನಾವು ತರಿಸಿ ಡೆಲಿವರ್ ಮಾಡ್ತೀವಿ. ಎಸ್, ನೈಸ್. ಅಂಡ್ ಫೈನಲಿ ನಿಮ್ಮ ಹೊಸ ಪ್ರಾಡಕ್ಟ್ ಇದು ಪೈಪ್ಗಳು. ಹೌದು ಸರ್, ಇದು ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸರ್. ಸೊ ಕನ್ವೆನ್ಷನಲಿ ನಾವು ನೋಡ್ತೀವಿ ಪ್ಲಂಬಿಂಗ್ ಅಲ್ಲಿ PVC ಪೈಪ್, ಮೊದಲು GI ಪೈಪ್ ಬರ್ತಾ ಇತ್ತು, ಆಮೇಲೆ PVC ಪೈಪ್ ಬಂತು, PVC ಇಂದ CPVC ಬಂತು. ಈಗ ನಾವು ಕಾಪರ್ ಅಲ್ಲಿ ಟ್ಯಾಂಕ್ ಮಾಡಿದಾಗ ಜನ ಕೇಳಿದ್ರು ಪೈಪ್ ಅಲ್ಲಿ ಇಲ್ವಾ, ಯಾಕಂದ್ರೆ ನೀರು ಪೈಪಲ್ಲೂ ಸ್ಟೋರ್ ಆಗುತ್ತೆ, ಬರೀ ಟ್ಯಾಂಕ್ ಅಲ್ಲ, ಅರ್ಧ ದಾರಿಯಲ್ಲಿ ಪೈಪಲ್ಲೂ ಸ್ಟೋರ್ ಆಗಿರುತ್ತೆ. ಸೊ ಅಲ್ಲಿ ಪಾಯ್ಸಿ ಕಟ್ಟಿದ್ರೆ ಏನಾಗುತ್ತೆ ಏನು ಅಂತ, ಅದಕ್ಕೆ ನಾವು ಪೈಪ್ ಕೂಡ ಲಾಂಚ್ ಮಾಡಿದೀವಿ. ನೀವೇ ಮಾಡಿರೋದ ಇದು? ಹಾ, ಸನ್ರೈಸ್ ಅವ್ರದ್ದೇ. ಇದನ್ನ ನಾವು ಇಯಾನ್ ಸ್ಪಾರ್ಕ್ ಅಂತ ಬ್ರ್ಯಾಂಡ್ ಅಲ್ಲಿ ಮಾಡ್ತಾ ಇದೀವಿ. ಇಯಾನ್ ಸ್ಪಾರ್ಕ್ ಅಂತ ನಮ್ದು ಹೊಸ ಬ್ರ್ಯಾಂಡ್ ಅದು. ಸೊ ಈ ಪ್ರೀಮಿಯಂ ಪ್ರಾಡಕ್ಟ್ ಅನ್ನ ಇಯಾನ್ ಸ್ಪಾರ್ಕ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಓಕೆ, ಇದು ಏನೇನು ಥಿಕ್ನೆಸ್ ಕೊಡ್ತೀರಾ ನಮ್ಗೆ? ಸರ್ ಇದರಲ್ಲಿ 6 ಸೈಜಸ್ ಬರುತ್ತೆ. ಅರ್ಧ ಇಂಚು, 3/4 ಇಂಚು, 1 ಇಂಚು, 1.25, 1.5, 2 ಇಂಚು, 2 ಇಂಚು ಇಷ್ಟರವರೆಗೆ ನಾವು ಇವಾಗ ಸದ್ಯಕ್ಕೆ ಲಾಂಚ್ ಮಾಡಿದೀವಿ. ಇನ್ ಮುಂದೆ ಜನ ಡಿಮಾಂಡ್ ಇದ್ರೆ ಮುಂದೆ ಬೇಕಾಗಿರೋ ತರ 4 ಇಂಚು, 6 ಇಂಚು ಅದನ್ನು ಮಾಡ್ತೀವಿ. ಲೆಂತ್ ಬಂದ್ಬಿಟ್ಟು 5 ಮೀಟರ್ಸ್ ಇದೆ ಸರ್. ಇದು 5 ಮೀಟರ್. ಹೌದು, ಯೂಶಲಿ PVC 6 ಮೀಟರ್ ಬರುತ್ತೆ, ಬಟ್ ದಿಸ್ ವಿ ಹ್ಯಾವ್ ಮೇಡ್ ಇಟ್ 5 ಮೀಟರ್ಸ್ ಫಾರ್ ಈಸಿಯರ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಸ್ಟೋರೇಜ್. 16 ಫೀಟ್ ತನಕ ಇರಬಹುದು. ಹೌದು. ಆಮೇಲೆ ಇದು ASTM DE ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದನ್ನ ಥಿಕ್ನೆಸ್ ಮಾಡಿದೀವಿ. ಶೆಡ್ಯೂಲ್ 40 ಅಂತ ಬರುತ್ತೆ. ಸೊ ಇದನ್ನ ನೀವು ಥಿಕ್ನೆಸ್ ನೋಡಿ ಸ್ವಲ್ಪ. ಓಕೆ, ಇದ್ರ ನೋಡಿದ್ರೆ ಈ ಥಿಕ್ನೆಸ್ ಶೆಡ್ಯೂಲ್ 40 ಪ್ರಕಾರ ASTM DE ಸ್ಟ್ಯಾಂಡರ್ಡ್ಸ್ ಚೆನ್ನಾಗಿದೆ ಥಿಕ್ನೆಸ್ ಮಾಡಿದೀವಿ. ಹೌದು. ಇದರಲ್ಲಿ ಇನ್ನರ್ ಔಟರ್ ಅಂತ ನಾವು ಟ್ಯಾಂಕ್ ಅಲ್ಲ, ಫುಲ್ ಪೈಪ್ ಕಾಪರ್, ಒಂದೇ ಮೆಟೀರಿಯಲ್. ಫುಲ್ ಪೈಪೇ ಕಾಪರ್ ಟೆಕ್ನಾಲಜಿ. ಹೌದು. ಕಲರ್ ಹಂಗೆ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಜನರಿಗೆ ವಿಜುವಲ್ ಇಂಪ್ಯಾಕ್ಟ್ ಬೇಕಲ್ಲ ಸರ್. ಈಗ ನಾನು ಇದ್ರಲ್ಲಿ ಕಾಪರ್ ಇದೆ ಅಂತ ಹೇಳಿದ್ರೆ ಏನ್ ಗ್ಯಾರಂಟಿ ಅಂತಾರೆ ಅಲ್ವಾ? ಸೊ ಆ ವಿಜುವಲ್ ಅಪಿಯರೆನ್ಸ್ ನಮ್ಗೆ ಬೇಕು, ನೋಡಕ್ಕೂ ಅದನ್ನ ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕು ಅಂತ ಈ ಕಾಪರ್ ಕಲರ್ ಅಲ್ಲಿ. ಇದು ಕೂಡ ಆಂಟಿ ಮೈಕ್ರೋಬಿಯಲ್. ಖಂಡಿತ ಸರ್. ಟ್ಯಾಂಕ್ ಅಲ್ಲಿ ಏನ್ ಪ್ರಾಪರ್ಟೀಸ್ ಇದೆ ಅದೇ ಆಂಟಿ ಮೈಕ್ರೋಬಿಯಲ್, ಆಂಟಿ ಫಂಗಲ್, ಆಂಟಿ ಆಲ್ಗೆ, ಅದೆಲ್ಲ ಏನಿದೆ ಅದು ಸೇಮ್ ಪ್ರಾಪರ್ಟೀಸ್ ಇದೆ ಇದ್ರೊಳಗಡೆ ಇದೆ. ಸೇಮ್ ಕಾಪರ್ ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ ಸರ್ ಇದರಲ್ಲಿ. ಸೂಪರ್. ದೀಸ್ ಆರ್ ಆಲ್ ಯುವರ್ ಪ್ರಾಡಕ್ಟ್ಸ್ ಅಲ್ಲ ಸರ್? ಹೌದು ವೀಕ್ಷಕರೇ, ಇದೇ ಪ್ರಾಡಕ್ಟ್ ರೇಂಜ್ ಎಲ್ಲ ನೋಡ್ಕೊಂಡ್ಬಿಡಿ. ಸರ್ ಹತ್ರ ನಾನು ಇವಾಗ ಪ್ರೈಸಿಂಗ್ ಬಗ್ಗೆ ಒಂಚೂರು ಮಾತಾಡ್ಕೊಂಡ್ಬಿಡ್ತೀನಿ. ಸರ್ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ. ಸರ್ ಇವಾಗ ಬರುವಂತ ಮೇನ್ ಪಾರ್ಟ್ ಪ್ರೈಸಿಂಗ್. ಸರ್ ಪ್ರೈಸ್ ಅಂತ ಬಂದಾಗ ಈ ಕನ್ವೆನ್ಷನಲ್ ವಾಟರ್ ಟ್ಯಾಂಕ್ ಇದೆಲ್ಲ, ಇದು ಏನು ಲೀಟರ್ಗೆ ಸರ್? ನಮ್ದು ಇದರಲ್ಲಿ ಇವಾಗ ನೀವು ಈ ಕನ್ವೆನ್ಷನಲ್ ಟ್ಯಾಂಕ್ ನೋಡ್ತಿದ್ರಲ್ಲ, ಇದು ಓಪನ್ ಟಾಪ್ ಅಂತ. ಕನ್ವೆನ್ಷನಲ್ ಇದು ನೀವು ಕಾಣಿಸ್ತಿದ್ದೀರಾ, ಅದರಲ್ಲಿ ಬ್ಲಾಕ್ ಟ್ಯಾಂಕ್ ₹6.20 ಇಂದ ಸ್ಟಾರ್ಟ್ ಆಗುತ್ತೆ. ₹6.25 ಸ್ಟಾರ್ಟ್. ಸರಿ. ಅದೇ ವೇರಿಯಂಟ್ ಅಲ್ಲಿ ನಿಮ್ಗೆ ಕಾಪರ್ ಬೇಕು ಅಂದ್ರೆ ₹9.75, ₹9.25 ಸ್ಟಾರ್ಟ್. ಅದು 9.25. ಹೌದು, ಪರ್ ಲೀಟರ್ ಅಂಡ್ ಅಪ್ವರ್ಡ್ಸ್. ಸೊ ವೇರಿಯಂಟ್ ತಕ್ಕಂಗೆ ಪ್ರೈಸಸ್ ವೇರಿ ಆಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ವಾಟ್ ಅಬೌಟ್ ಈ ನರ್ಚರ್ ಪ್ರಾಡಕ್ಟ್, ನಿಮ್ದು ಅಗ್ರಿಕಲ್ಚರ್ ಪ್ರಾಡಕ್ಟ್? ಹಾ ಸರ್. ಸೊ ಇದು ನಾನು ಹೇಳ್ದಂಗೆ 100 ಲೀಟರ್ ಟ್ಯಾಂಕ್ ಓಪನ್ ಟಬ್, ಇದು ₹900 ಸ್ಟಾರ್ಟ್ ಆಗುತ್ತೆ. 900 rupees. ಅಲ್ಲಿಂದ ಅದು ಸ್ಟಾರ್ಟ್. ಬೇರೆ ಬೇರೆ ಸೈಜಸ್ ಗೆ ಪ್ರೈಸಸ್ ವೇರಿ ಆಗುತ್ತೆ. ಈ ಫ್ಲವರ್ ಪಾಟ್ ಗೆ, ನರ್ಚರ್ ಸ್ಕ್ವೇರ್ ಗೆ ಅದೆಲ್ಲ ಬೇರೆ ಆಗುತ್ತೆ, ಬೇರೆ ರೇಟ್ ಇರುತ್ತೆ. ಬಟ್ ಜಸ್ಟ್ ₹900 ಶುರು ಅಂತ ಹೇಳ್ಬೋದು. ನಿಮ್ಗೆ ನಾರ್ಮಲ್ ಬಂದ್ಬಿಟ್ಟು 6.25 ಕಾಪರ್ ಬೇಕು ಅಂತಂದ್ರೆ 9.25, ₹9.75 ಸ್ಟಾರ್ಟ್ ಆಗುತ್ತೆ. ವಾಟ್ ಅಬೌಟ್ ಪೈಪ್ಗಳು? ಪೈಪ್ ಏನು ರೇಟ್ ಚಾರ್ಜ್ ಮಾಡ್ತಿದ್ದಾರೆ ಸರ್? ಪೈಪ್ ಇದು ನಾವು ಹೇಳಿದಂಗೆ ಅರ್ಧ ಇಂಚು, 3/4 ಇಂಚು, ಈ ತರ ಬೇರೆ ಬೇರೆ ಸೈಜಸ್. ಸೊ ಅರ್ಧ ಇಂಚ್ ಪೈಪ್ ಬಂದು ₹53 ಪರ್ ಮೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. ₹53 ಪರ್ ಮೀಟರ್. ಓಕೆ. ವಾಟ್ ಅಬೌಟ್ ರೇಟ್? ಈಗ ₹53 ಹೇಳ್ತಿದ್ರಲ್ಲ, ನೀವು PVC ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀರಾ, CPVC ಲೆವೆಲ್ ಅಲ್ಲಿ ಹೇಳ್ತಾ? ಸರ್ ಎರಡು ಅಲ್ಲ, ಎರಡರ ಮಧ್ಯದಲ್ಲಿ ಇದೆ. ಸೆಂಟ್ರಲ್ ಬರ್ತಾ ಇದೆ. ಯಾಕಂದ್ರೆ ಸರ್ ಇದು UPVC ಪೈಪ್ ಬರುತ್ತೆ, ಪ್ಲಸ್ ಇದು ಕಾಪರ್ ಇನ್ಫ್ಯೂಸ್ಡ್ ಇರೋದ್ರಿಂದ ಅದು ಕಾಪರ್ದು ಟೆಕ್ನಾಲಜಿಗೆ ಅದು ಪ್ರೀಮಿಯಂ ಪ್ರೈಸಿಂಗ್. ಓಕೆ. ಸೊ ದಿಸ್ ಇಸ್ ಲೈಕ್ PVC ಇಂದ ಮೇಲೆ, CPVC ಇಂದ ಸ್ವಲ್ಪ ಕೆಳಗಡೆ. ಹೌದು ಸರ್. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್, ನಾನು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ನಾರ್ಮಲ್ PVC ಪೈಪ್ಗೆ ಏನ್ ಅಪ್ಲಿಕೇಶನ್ ಇದೆಯೋ ಅದ್ರ ಬದಲೇ ಇದನ್ನ ನೀವು ಯೂಸ್ ಮಾಡಬಹುದು. CPVC ತರ ಬಿಸಿ ನೀರಿಗೆ ಇದನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಟೆಕ್ನಾಲಜಿ ಕೋಲ್ಡ್ ವಾಟರ್ ಅಥವಾ ರೂಮ್ ಟೆಂಪರೇಚರ್ ವಾಟರ್ ಏನಿದೆಯೋ ಅದನ್ನ ಇದು ಸಪೋರ್ಟ್ ಮಾಡುತ್ತೆ. ಬಿಸಿ ನೀರನ್ನ ಇದು ವರ್ಕ್ ಆಗಲ್ಲ, ಸಪೋರ್ಟ್ ಮಾಡೋದಿಲ್ಲ. ಸೊ ಡೆಫಿನೆಟ್ಲಿ ನೀವೇನಾದ್ರೂ ನಮಗೆ ಕಾಪರ್ ಟೆಕ್ನಾಲಜಿ ಬೇಕು, ಆಂಟಿ ಬ್ಯಾಕ್ಟೀರಿಯಲ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ತರ ಕಾಪರ್ ಪೈಪ್ಗಳನ್ನ ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಸೊ ಇದನ್ನ ನೀವು ಹೇಗೋ ಟ್ಯಾಂಕ್ ತಗೊಂಡಿರ್ತೀರಾ, ಅದಕ್ಕೆ ನಮ್ಗೆ ಅದೇ ರೀತಿಯ ಟೆಕ್ನಾಲಜಿ ಪೈಪ್ ಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು. ಸರ್ ಇನ್ನ ಬರೋ ಟೈಮಲ್ಲಿ ತುಂಬಾ ಅತಿ ಶೀಘ್ರದಲ್ಲೇ ನಾವು ಇದ್ರದ್ದು ಫಿಟ್ಟಿಂಗ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದ್ರ ಜೊತೆ PVC ಫಿಟ್ಟಿಂಗ್ಸ್ ಇವಾಗ ಹಾಕೊಳ್ತಾ ಇದಾರೆ ಕೆಲವರು. ಬಟ್ ಫಿಟ್ಟಿಂಗ್ಸ್ ಅಲ್ಲೂ ನಾವಂದ್ರೆ ಅಲ್ಲಿವರೆಗೂ ಅದ್ರ ಆದಷ್ಟು ಆ ಮೈಕ್ರೋಬಿಯಲ್ ಗ್ರೋತ್ ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳಿ ಫಿಟ್ಟಿಂಗ್ಸ್ ನಾವು ಕಾಪರ್ ಅಲ್ಲೇ ಲಾಂಚ್ ಮಾಡ್ತಾ ಇದ್ದೀವಿ. ನೀವೇ ತಗೊಂಡ್ಬರ್ತಾ ಅತಿ ಶೀಘ್ರದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಬೆಟರ್ ಅಂತ ಹೇಳ್ತೀನಿ. ಅಂಡ್ ಬೆಸ್ಟ್ ಆಫ್ ಲಕ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು ವಿಚಾರ ಸರ್, ನಾನು ಖುಷಿಯಾಗಿದ್ದು ಏನಂತಂದ್ರೆ, ಕಂಪನಿಗಳು ತಮ್ಮದೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ, ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ದಿದ್ರೆ ಇಲ್ಲ, ಅದರಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ಬಟ್ ನೀವಾಗಲ್ಲ,
ಜನರ ಡಿಮಾಂಡ್ಗೆ ತಕ್ಕಾಗಿ ಇಷ್ಟೊಂದು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿರೋದು ನನ್ನ ಪ್ರಕಾರ ಕರ್ನಾಟಕದಲ್ಲೇ ಒನ್ ಆಫ್ ದ ಸಿಂಗಲ್ ಕಂಪನಿ ಅಂತ ಹೇಳ್ಬೋದು. ಇಷ್ಟೊಂದು ವೆರೈಟೀಸ್ ಅನ್ನು ಇಟ್ಕೊಂಡಿರೋದು. ವಾಟರ್ ಸ್ಟೋರೇಜ್ ಅಥವಾ ಎನಿ ಸ್ಟೋರೇಜ್ ಅಂತ ಬಂದಾಗ ಡೆಫಿನೆಟ್ಲಿ ಸನ್ರೈಸು ಇಲ್ಲಿ ಎಬೋದಲ್ಲಿದೆ, ಟಾಪಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಫೈನಲ್ ಆಗಿ ಯಾರಾದರೂ ಆರ್ಡರ್ ಮಾಡಬೇಕು ಅಂತಂತಂದ್ರೆ ಆರ್ಡರ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಸಿಂಗಲ್ ಡೇ ಡೆಲಿವರಿ, ಬೆಂಗಳೂರು ಬಂದಿದ್ದೀರಾ, ಸಿಂಗಲ್ ಡೇ ಡೆಲಿವರಿ ಅವೈಲೇಬಲ್ ಇದೆ? ಹೌದು ಸರ್, ಸೇಮ್ ಡೇ. ನಮಗೆ ಬೆಳಗ್ಗೆ ನೀವು ಫಸ್ಟ್ ಹಾಫ್ ಅಲ್ಲೇ ಹೇಳಿದ್ರೆ ಅದೇ ದಿನ ಸಂಜೆ ನಾವು ತಲುಪಿಸೋದು ಇದು ಮಾಡ್ತೀವಿ. ಸೊ ಕುಂಬಳಗೋಡಿಂದ 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನಿದೆಯೋ ಡೆಲಿವರಿನ ನಾವು ಫ್ರೀ ಆಫ್ ಕಾಸ್ಟ್ ನಾವು ಇದು ಮಾಡ್ತೀವಿ. ಅದನ್ನ ಮೀರಿ ಎಲ್ಲಾದರೂ ಅಕಸ್ಮಾತ್ ಆಗಬೇಕು ಅಂತಂದ್ರೆ ವಿತ್ ಡೆಲಿವರಿ ಚಾರ್ಜಸ್ ನಾವು ಅಲ್ಲಿಗೆ ಇದನ್ನ ಖಂಡಿತ ಕುಂಬಳಗೋಡಿಂದ 30 ಕಿಲೋಮೀಟರ್ ವರೆಗೂ ಫ್ರೀ ಡೆಲಿವರಿ. ಆಲ್ಮೋಸ್ಟ್ ನಮ್ಮ ಏರಿಯಾದವರೆಗೂ ಫ್ರೀನೇ ಆಗೋದು ನಿಮ್ದು. ಸೊ ಅಪ್ ಟು ಯಲಹಂಕದವರೆಗೂ ಕೂಡ ಫ್ರೀ ಸಿಗುತ್ತೆ ಅಂತ ಹೇಳ್ಬೋದು. ಬೆಂಗಳೂರು ಆಲ್ಮೋಸ್ಟ್ 50 ಕಿಲೋಮೀಟರ್ ರೇಡಿಯಸ್ ಇದೆ. ಡೆಫಿನೆಟ್ಲಿ ನೀವು ಇವ್ರ ಹತ್ರ ಕಾಲಲ್ಲಿ ಮಾತಾಡ್ಕೋಬಹುದು, ನಿಮ್ಮ ಏರಿಯಾ ಎಲ್ಲಿದೆ ಅನ್ನೋದನ್ನ ತಿಳ್ಕೊಬಹುದು. ಇವತ್ತೇ ಆನ್ ಟೈಮ್ ನೀವು ಆರ್ಡರ್ನ ಕೂಡ ಮಾಡ್ಬೋದು. ಇದಕ್ಕೆ ವಾರಂಟೀಸ್ ಏನಾದರೂ ಕೊಡ್ತೀರಾ ಸರ್? ಹೌದು ಸರ್, ಗುಡ್ ಕ್ವಶನ್. ಆಕ್ಚುಲಿ ಇದರಲ್ಲಿ ಏನಂತಂದ್ರೆ ಬ್ಲಾಕ್ ಟ್ಯಾಂಕ್ಗೆ ನಾವು ಎಲ್ಲ ವೆರೈಟೀಸ್ ಅಲ್ಲಿ 10 years ವಾರಂಟಿ ಕೊಡ್ತೀವಿ. 10 ವರ್ಷ 10 years. ಆಮೇಲೆ ಇದು ಎಲ್ಲೋ ವೈಟ್ ಕಾಪರ್ಗೆಲ್ಲ 7 years 7 ವರ್ಷ ವಾರಂಟಿ ಇದೆ. ಓಕೆ ಓಕೆ ಸರ್. ಹಂಗೆ ಯಾರಾದರೂ ಆರ್ಕಿಟೆಕ್ಚರ್ಗಳು, ಕಾಂಟ್ರಾಕ್ಟರ್ಗಳು, ಕನ್ಸ್ಟ್ರಕ್ಷನ್ ಕಂಪನೀಸ್ ಅವ್ರು ನೋಡ್ತಾ ಇದ್ರೆ, ನಮ್ದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಇವಾಗ, ನಾವೇನಾದ್ರೂ ನಿಮಗೆ ಬಲ್ಕ್ ಆರ್ಡರ್ ಕೊಡ್ತೀವಿ ಅಂತಂದ್ರೆ ನಮ್ಗೇನಾದ್ರೂ ಬೆಸ್ಟ್ ಪ್ರೈಸ್ ಮಾಡ್ಕೊಡಕ್ಕೆ? ಖಂಡಿತ ಸರ್, ಖಂಡಿತ. ನಮ್ದು ಪಾಲಿಸಿ ನಾನು ಅವಾಗಲೇ ಹೇಳ್ದಂಗೆ ನಮಗೆ ನೀವು ನಿಮಗೆ ನಾವು. ಸೊ ಎರಡೂ ಕೈಯಲ್ಲಿ ತಿನ್ಬೇಕು ಸರ್. ನಾವು ಬರೀ ಎಲ್ಲ ನಿಮ್ಮ ಹತ್ರ ಕಿತ್ಕೊಂಡು ನಾವು ತಿನ್ನೋದಂತ ಪಾಲಿಸಿ ನಮ್ದು ಯಾವತ್ತೂ ಇಲ್ಲ. ಕಸ್ಟಮರ್ ಓರಿಯೆಂಟೆಡ್, ನೀವು ಸುಖವಾಗಿರ್ಬೇಕು, ನಾವು ಸುಖವಾಗಿರ್ಬೇಕು, ಖುಷಿಯನ್ನು ನಾವು ಹಂಚ್ಕೊಳ್ಬೇಕು. ಸೊ ನಿಮಗೂ ಪ್ರಾಫಿಟ್, ನಮಗೂ ಪ್ರಾಫಿಟ್, ವಿನ್ ವಿನ್ ಸಿಚುವೇಶನ್ ಯಾವತ್ತೂ ನಾವು ಇದನ್ನ ಫಾಲೋ ಮಾಡ್ತೀವಿ. ಸೊ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ನಾವು ವಿಲ್ ಮೀಟ್ ಪಾಯಿಂಟ್ ಅಂಡ್ ವಿ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಗುಡ್ ಡೀಲ್ ಡಿಸ್ಕಸ್ ಮಾಡಬಹುದು ಸರ್. ಆಮೇಲೆ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ. ಸೊ ಇದೇ ರೀತಿಯಲ್ಲಿ ಆಲ್ ಓವರ್ ಕರ್ನಾಟಕದಿಂದ ತುಂಬಾ ಜನ ಇವ್ರ ಟ್ಯಾಂಕ್ ಅನ್ನ ನಾವು ಸೇಲ್ ಮಾಡೋಣ ಅಂತ ಏನಾದರೂ ಡೀಲರ್ಶಿಪ್, ಡಿಸ್ಟ್ರಿಬ್ಯೂಷನ್ಶಿಪ್ ಕೇಳ್ತಾ ಇದ್ರೆ ದಟ್ಸ್ ಆಲ್ಸೋ ಅವೈಲೇಬಲ್? ಖಂಡಿತ ಸರ್. ಡೀಲರ್ಶಿಪ್ ವಿ ಆರ್ ಆಲ್ವೇಸ್ ವೆಲ್ಕಮಿಂಗ್ ನ್ಯೂ ಜಾಯ್ನಿಂಗ್ ಹ್ಯಾಂಡ್ಸ್ ಆಲ್ ಓವರ್ ಕರ್ನಾಟಕ. ಅಲ್ಲದೆ ನಾವು ರೀಸೆಂಟ್ಲಿ ಇವಾಗ ಗೋವಾದಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ, ಕೇರಳದಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಫೌಂಡ್ ಡೀಲರ್ಸ್ ದೇರ್. ವಿ ಹ್ಯಾವ್ ಗಾಟ್ ರಿಯಲಿ ಗುಡ್ ಪೀಪಲ್ ಹೂ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ಅಸ್. ಸೊ ನಾವು ಗೋವಾ ಮತ್ತು ಕೇರಳದಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲಿ ಮಹಾರಾಷ್ಟ್ರದಲ್ಲೂ ನಾವು ಮಾರ್ಕೆಟ್ ಎಂಟರ್ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಸೂಪರ್ ಸರ್. ನಾನು ನಿಜವಾಗ್ಲೂ ಇಲ್ಲೂ ಬೆಸ್ಟ್ ಆಫ್ ಲಕ್ ಕೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಿಮ್ಮ ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳದಂತೂ ಬಂದ್ಬಿಟ್ಟಿದ್ದೀರಾ. ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ನೀವು ಎಲ್ಲ ಕಡೆ ಕವರ್ ಮಾಡೋದು ಒಳ್ಳೆಯದು. ನಿಮ್ಮ ಪ್ರಾಡಕ್ಟ್ ರೇಂಜ್ ತುಂಬ ಚೆನ್ನಾಗಿದೆ, ತುಂಬ ಸೂಪರ್ ಅಂತ ಹೇಳ್ತೀನಿ. ವೀಕ್ಷಕರೇ, ಸನ್ರೈಸ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಇವ್ರದ್ದು ಬೆಂಗಳೂರು ಒಂದೇ ಬಿಟ್ಬಿಟ್ಟು ಇನ್ನೊಂದು ಇಲ್ಲಿ ನಿಮ್ಮ ಆಫೀಸ್ ಇರುವಂತದ್ದು ಮೇನ್ ಆಗಿರೋದು? ಮೇನ್ ನಮ್ದು ಆಫೀಸ್ ಬಂದು ಕೋಟೇಶ್ವರ, ಕೋಟೇಶ್ವರ. ಓಕೆ, ಅಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಪ್ಲಸ್ ಹೆಡ್ ಆಫೀಸ್ ಅಲ್ಲಿ ಇರೋದು. ಇದು ನಮ್ಮ ಫಸ್ಟ್ ಬ್ರಾಂಚ್ ಇಲ್ಲಿ ಮಾಡಿದೀವಿ ನಾವು. ಸೂಪರ್ ಅಂತ ಹೇಳ್ತೀನಿ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಟ್ಯಾಂಕ್ಗಳನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.